ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷ ಆರ್. ನಾನು 2014ನೇ ಬ್ಯಾಚಿನ ಸಿವಿಲ್ ಸಬ್ ಇನ್ಸ್ಪೆಕ್ಟರ್. ಪ್ರಸ್ತುತವಾಗಿ ನನ್ನ ಹುದ್ದೆಗೆ ನಾನು ರಾಜೀನಾಮೆಯನ್ನು ನೀಡಿದ್ದೇನೆ. ಬೆಂಗಳೂರು ವಿಜಯನಗರದಲ್ಲಿ RPC ಲೇಔಟ್ನಲ್ಲಿ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರವನ್ನು ಆರಂಭಿಸಿದ್ದೇನೆ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ನಮ್ಮ ಈ ದಿನದ ಸಂದರ್ಶನದ ಅತಿಥಿ ಸಿದ್ದೇಶ್ ಅಂತ ಹೇಳಿ, ಅವರು ಪ್ರಸ್ತುತವಾಗಿ FD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಅವರ ವಿಶೇಷತೆ ಏನಂತ ಹೇಳಿದ್ರೆ 2 ಬಾರಿ KS ಸಂದರ್ಶನವನ್ನು ಎದುರಿಸಿರ್ತಕ್ಕಂಥವ್ರು. ಕೇವಲ ಬೆರಳೆಣಿಕೆ ಮಾರ್ಕ್ಸಿನ ಅಥವಾ ಅಂಕಗಳ ಅಂತರದಲ್ಲಿ ಒಂದು KS ಹುದ್ದೆಯನ್ನು ಒಂದು ಮಿಸ್ ಮಾಡ್ಕೊಂಡಿರ್ತಕ್ಕಂಥವ್ರು. ತುಂಬ ಅನುಭವಿಗಳು, ಜ್ಞಾನಿಗಳು. ಸಿದ್ದೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ತೆ. ನಿಮ್ಮ ಹಿನ್ನೆಲೆ ಮತ್ತು ನಿಮ್ಮ ಕಿರು ಪರಿಚಯ. ನನ್ನ ಹೆಸರು ಸಿದ್ದೇಶ್ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಹೊದಿಕೆರೆ ಅಂತ ಒಂದು ಗ್ರಾಮ. ನಮ್ಮ ತಂದೆ ತಾಯಿ ಎಲ್ಲ ರೈತ ಕುಟುಂಬ ನಮ್ದು. ನಾನು ಈಗ ಪ್ರಸ್ತುತವಾಗಿ ವಿಧಾನಸೌಧ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕೋಟೆ ನಾಡಿಂದ ಬಂದು ಬೆಂಗಳೂರು ರಾಜಧಾನಿಯಾದ ಕರ್ನಾಟಕದ ರಾಜಧಾನಿಯಾದ ಬೆಂಗಳೂರಿನಲ್ಲಿ ವಿಧಾನಸೌಧ ಸೆಕ್ರೆಟರಿಯೇಟ್ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಬಗ್ಗೆ ಹೇಳಿ. ನೀವು? ನನ್ನ ಶೈಕ್ಷಣಿಕ ಹಿನ್ನೆಲೆ ಬಂದ್ಬಿಟ್ಟು ನಾನು MA ಮತ್ತೆ B.Ed. MA B.Ed ಮಾಡಿದ್ದೀನಿ. ಅದಾದ್ಮೇಲೆ 2011 KS ಪರೀಕ್ಷೆ ಬರೆದ್ಬಿಟ್ಟು ಅಲ್ಲಿ ಮತ್ತೆ ಇಂಟರ್ವ್ಯೂ ಬಂತು. ಅದಾಗಿ ಮತ್ತೆ 17 FD ಆಗಿ ಸೆಲೆಕ್ಟ್ ಆದೆ. ಮತ್ತೆ 19 ಕೂಡ ಇಂಟರ್ವ್ಯೂ ಕೊಟ್ಟಿದ್ದೀನಿ. 2 ಬಾರಿ ಸಂದರ್ಶನ ಕೊಟ್ಟಿದ್ದೀರಿ. ನಂತರ FD ಆಗಿ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಪ್ರಸ್ತುತ ಯಾವ ಇಲಾಖೆಯಲ್ಲಿ ಅಂತ ಹೇಳಿದ್ರಿ? ಪ್ರಸ್ತುತ ನಾನು ಶಿಕ್ಷಣ ವಿಭಾಗದಲ್ಲಿ ಇಲಾಖೆಯಲ್ಲಿ ಕರ್ನಾಟಕ ಸೆಕ್ರೆಟರಿಯೇಟ್ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಸರ್, ಈಗ FDA ರಿಕ್ರೂಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ? ನೇಮಕಾತಿ ಪ್ರಕ್ರಿಯೆ ಅಂದ್ರೆ ನಿಮ್ಗೆ 2 ಪೇಪರ್ ಇರುತ್ತೆ ಅಲ್ಲಿ. ಹೌದು. ಎಲ್ಲ ಕೂಡ ಮಲ್ಟಿಪಲ್ ಚಾಯ್ಸಸ್ ಕ್ವಶನ್ಸ್. ಅಲ್ಲಿ 100 ಕ್ವಶನ್ ಸಾಮಾನ್ಯ ಜ್ಞಾನ. ಪ್ಲಸ್ ಇನ್ನು 100 ಕ್ವಶನ್ ಬಂದ್ಬಿಟ್ಟು ಕನ್ನಡ. ಕನ್ನಡ ಅಥವಾ ಇಂಗ್ಲಿಷ್. ನಿಮ್ಗೆ ಯಾವುದು ನಿಮ್ಮ ಒಂದು ಕ್ಯಾಲಿಬರ್ ಅಥವಾ ನಿಮ್ಗೆ ಯಾವುದು ನಿಮ್ಗೆ ಅಪಾರವಾದ ಜ್ಞಾನ ಇರುತ್ತೆ, ಪಾಂಡಿತ್ಯ ಇರುತ್ತೆ, ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಅದೆಲ್ಲ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕಾದನ್ನ ಚೂಸ್ ಮಾಡ್ಕೊಬಹುದು. ಅಂದ್ರೆ ಒಂದು GS ಪೇಪರ್ ಇರುತ್ತೆ, ಇನ್ನೊಂದು ಗ್ರಾಮರ್ ಪೇಪರ್. ಆ ಗ್ರಾಮರ್ ಇಂಗ್ಲಿಷ್ ಕೂಡ ನಾವು ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಕನ್ನಡದಲ್ಲೂ ತೆಗೆಯೋಕೆ ಅವಕಾಶ ಇರುತ್ತೆ. ನಮ್ಮ ಸಾಮರ್ಥ್ಯ ಯಾವ್ದಿರುತ್ತೆ, ನಮ್ಮ ಕಂಫರ್ಟ್ ಯಾವಿರುತ್ತೆ ಅದನ್ನ ನಾವು ಚೂಸ್ ಮಾಡ್ಕೊಬಹುದು ಅಂತ ಹೇಳಿ. ಸೊ ಈ FD ಅಂತ ತೆಗೆದುಕೊಳ್ಳೋದಂದ್ರೆ ಪೇಪರ್ 1 ಮಾತನಾಡೋದಕ್ಕಿಂತ ಮುಂಚೆ ಪೇಪರ್ 2 ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದರಲ್ಲೇ ಯುನಿಕ್ನೆಸ್ ಇರೋದು ಈ FD ಅಂತಕ್ಕಂಥ ಪರೀಕ್ಷೆನಲ್ಲಿ. ಸೊ ಕನ್ನಡ ಮತ್ತು ಇಂಗ್ಲಿಷ್ 2 ಇರುತ್ತೆ. ಯಾವ್ದನ್ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅಂತ ಸ್ಟೂಡೆಂಟ್ಸ್ ಸಹಜವಾಗಿ ನಮ್ಮನ್ನ ಕೇಳ್ತಾರೆ. ನೀವು ಆ ರೀತಿ ಪ್ರಶ್ನೆಗಳಿಗೆ ಏನು ಉತ್ತರವನ್ನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದು ಚೂಸ್ ಮಾಡಿ? ಕನ್ನಡ ಅಥವಾ ಇಂಗ್ಲಿಷ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಆಳವಾದ ಜ್ಞಾನ ಇದೆ ಅಥವಾ ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಅಂದ್ರೆ ನೀವು ಡಿಗ್ರಿನಲ್ಲಿ ಏನು ಓದಿರ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಮತ್ತೆ ಹಂಗಂದ್ಬಿಟ್ಟು ನಿಮ್ಗೆ ಇಂಗ್ಲಿಷ್ ತಗೊಳೋರ್ಗೆ ಏನಂದ್ರೆ ಅದು ಇಂಗ್ಲಿಷ್ ಅಲ್ಲಿ ಮಾತಾಡೋದೇ ಬೇರೆ, ಗ್ರಾಮರೇ ಬೇರೆ. ಹಂಗಾಗಿ ನಿಮ್ಗೆ ಯಾವ್ದು ಓಲ್ಡ್ ಇರುತ್ತೆ, ತುಂಬಾ ಚೆನ್ನಾಗಿ ಯಾವ್ದು ಪ್ರಾವೀಣ್ಯತೆ ಇರುತ್ತೆ ಅದನ್ನ ನೀವು ಆಪ್ಟ್ ಮಾಡ್ಕೋಬಹುದು. ಅಂದ್ರೆ ಅದು ಅವ್ರವ್ರ ವೈಯಕ್ತಿಕವಾಗಿ ಅವ್ರಿಗೆ ಯಾವ್ದು ಕ್ಯಾಲಿಬರ್ ಇದೆ ಅಂತ ಅನ್ಸುತ್ತೋ ಅದನ್ನ ಆಪ್ಟ್ ಮಾಡ್ಕೋಬಹುದು. ಅಂದ್ರೆ ಈಗ ಸಹಜವಾಗಿ ಇನ್ನೊಂದು ಪ್ರಶ್ನೆಗಳು ಏನ್ ಬರುತ್ತೆ ಅಂತ ಹೇಳಿದ್ರೆ, ಕೆಲವರು ಸೈನ್ಸ್ ಅಥವಾ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬರ್ತಾರೆ, ಇಂಜಿನಿಯರಿಂಗ್, BSc ಅಥವಾ ಆ ಥರದ್ದು. ನಾವು ಕನ್ನಡ ತಗೊಂಡು ಪಾಸ್ ಮಾಡಬಹುದಾ? ನಾವು 10th ಸ್ಟ್ಯಾಂಡರ್ಡ್ಗೆ ಬಿಟ್ಟಿರ್ತೀವಿ ಓದೋದನ್ನ. ಸೊ ನಾವು ಇಲ್ಲಿ ಪಾಸಿಬಲ್ ಆಗುತ್ತಾ ತಗೊಂಡು ಕ್ಲಿಯರ್ ಮಾಡ್ಲಿಕ್ಕೆ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಮಾಡ್ಬೋದು, ಯಾಕಂದ್ರೆ ತುಂಬಾ ಜನ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋರು ಕನ್ನಡ ತಗೊಂಡು ಕೂಡ ಪಾಸ್ ಮಾಡಿರೋದು ಉದಾಹರಣೆಗಳಿವೆ. ಹಂಗಾಗಿ ಕನ್ನಡನ ತಗೋಬಹುದು. ಬಟ್ ಏನಂದ್ರೆ ಅವ್ರಿಗೆ ಯಾವುದೇ ಪದನ ಉಚ್ಚಾರಣೆ ಮಾಡಕ್ಕೆ ಮತ್ತೆ ತಪ್ಪಿಲ್ದಂಗೆ ಬರೆಯುವಂತ ಸಾಮರ್ಥ್ಯ ಇದ್ದು ಆ ತರ ಒಂದು ಕೆಪಾಸಿಟಿ ಇದ್ರೆ ಮತ್ತೆ ಗ್ರಾಮರ್ನ ಅರ್ಥ ಮಾಡ್ಕೊಳ್ಬೇಕು. ಈಗ ಸಂಧಿ ಸಮಾಸಗಳು ಇರ್ಬೋದು, ವಾಕ್ಯ ರಚನೆ ಮಾಡೋದಿರ್ಬೋದು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಂತ ಒಂದು ಗ್ರಹಿಸುವಂತ ಶಕ್ತಿ ಇದ್ರೆ ಅವ್ರು ಮಾಡ್ಬೋದು. ಇಂಗ್ಲಿಷ್ ಅಂತ ಅದು ಕೂಡ ಒಂದು ಗ್ರಾಮರ್ ಸಬ್ಜೆಕ್ಟ್ ಆಗಿ ಪೇಪರ್ 2 ನಲ್ಲಿ ಚೂಸ್ ಮಾಡ್ಕೋಬಹುದು. ಗ್ರಾಮ್ಯಾಟಿಕಲ್ ಇಂಗ್ಲಿಷ್ಗೂ ನಮ್ಮ ಡೇ ಟು ಡೇ ಲೈಫ್ ಮಾಡ್ತಕ್ಕಂಥ ಕಮ್ಯುನಿಕೇಶನ್ ಇಂಗ್ಲಿಷ್ಗೂ ಡಿಫ್ರೆನ್ಸ್ ಇರುತ್ತೆ ಅನ್ಸುತ್ತಾ? ಏನ್ ಅನ್ಸುತ್ತೆ? ಹೌದೌದು, 100% ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಈ ಗ್ರಾಮರ್ ಅಲ್ಲಿ ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ಮತ್ತೆ ಮೀನಿಂಗ್, ವರ್ಡ್ಸ್ ಮೀನಿಂಗ್, ಆಪೋಸಿಟ್ ವರ್ಡ್ಸ್ ಅದೆಲ್ಲ ನಿಮ್ಗೆ ನೀವು ಮಾತಾಡೋದೇ ಬೇರೆ, ಬಟ್ ಅಲ್ಲಿ ನೀವು ಗ್ರಾಮರೇ ಬೇರೆ ಇರುತ್ತೆ. ಹಂಗಾಗಿ ನಿಮ್ಗೆ ಯಾವ್ದು ಅನುಕೂಲನೋ ಅದು ನಿಮ್ಗೆ ತುಂಬಾ ಓಲ್ಡಿಂಗ್ ಇದೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ತಗೋಬಹುದು, ಇಲ್ಲ ಅಂದ್ರೆ ಕನ್ನಡ ಬೆಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಈ ಕನ್ನಡ ಗ್ರಾಮರ್ ಅನ್ನ ನೀವು ಚೂಸ್ ಮಾಡ್ಕೊಂಡಿದ್ದೀರಿ, ಕನ್ನಡ ಸಬ್ಜೆಕ್ಟ್ ಗ್ರಾಮರ್ ಅನ್ನ. ಸೊ ಯಾವ್ದಾದ್ರು ಸೋರ್ಸ್ ಅನ್ನ ನೀವು ಡಿಪೆಂಡ್ ಆಗಿದ್ರಿ ಅಂತ ನಿಮ್ಮ ಕನ್ನಡ ಪೇಪರ್ 2ಗೆ ಪ್ರಿಪರೇಷನ್ ಅನ್ನ ಮಾಡ್ಕೊಬೇಕಾದ್ರೆ? ಕನ್ನಡ ಪೇಪರ್ 2ಗೆ ಮುಖ್ಯವಾಗಿ ಏನಂದ್ರೆ
ಕನ್ನಡ ಸಾಹಿತ್ಯ ದರ್ಪಣ ಅಂತ, ಅದು ಕನ್ನಡ ಸಾಹಿತ್ಯ ಪರಿಷತ್ ಅವರು ಒಂದು ಬುಕ್ ಅನ್ನ ಬಿಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ಅದು ಏನಕ್ಕಪ್ಪ ಅಂದ್ರೆ ಅದನ್ನೇ ರೆಫರ್ ಮಾಡಿ ಅಂತ ಹೇಳೋದು. ಆಲ್ಮೋಸ್ಟ್ ಗೌರ್ಮೆಂಟ್ ಪ್ರೊಫೆಸರ್ಸ್ ಏನಿದ್ದಾರೆ ಅಥವಾ ಪೇಪರ್ ಸೆಟರ್ಸ್ ಏನಿದ್ದಾರೆ ಅವರು ರೆಫರ್ ಮಾಡೋದು ಗೌರ್ಮೆಂಟ್ ಬುಕ್ಸ್. ನನ್ ಪರ್ಟಿಕ್ಯುಲರ್ ಆಗಿ ಹೇಳೋದಂದ್ರೆ ಈಗ ಬೇರೆ ಬೇರೆ ತುಂಬಾ ಜನ ಕನ್ನಡ ಬುಕ್ಸ್ ಇದಾವೆ ಮಾರ್ಕೆಟ್ ಅಲ್ಲಿ, ಅದೆಲ್ಲದಕ್ಕಿಂತ ಒಂದು ಗೌರ್ಮೆಂಟ್ ಬುಕ್ ಅನ್ನ ಅಥೆಂಟಿಕೇಟೆಡ್, ಒಂದು ವೇಳೆ ಕೀ ಆನ್ಸರ್ಸ್ ಅಲ್ಲಿ ಏನಾದ್ರು ಇಶ್ಯೂ ಬಂದಾಗ ಇದನ್ನ ಸೋರ್ಸ್ ಆಗಿ ಇಟ್ಕೊಂಡು ಚಾಲೆಂಜ್ ಮಾಡಬಹುದು. ಅದು ಬಿಟ್ರೆ 8th 9th 10th ಅಲ್ಲಿ ಇರ್ತಕ್ಕಂತ ಲಾಸ್ಟ್ ಅಲ್ಲಿ ಒಂದೊಂದು ಪಾಠ ಆದ್ಮೇಲೆ ನಿಮ್ಗೆ ಕವಿ ಕಾವ್ಯ ಪರಿಚಯ ಕೊಟ್ಟಿರ್ತಾನೆ, ಅದನ್ನ ಓದ್ಕೋಬೇಕು. ಅದಾದ್ಮೇಲೆ ಗ್ರಾಮರ್ ಪಾಯಿಂಟ್ಸ್ ಕೊಟ್ಟಿರ್ತಾನೆ, ಪದಗಳ ಅರ್ಥ, ವಿರುದ್ಧಾರ್ಥಕ ಪದ, ಸಂಧಿ, ಸಮಾಸ, ಅದನ್ನೆಲ್ಲ ನೀವು ಒಂದು ನೋಟ್ಸ್ ಮಾಡ್ಕೊಂಡ್ರೆ ಅದು 8th 9th 10th ಇಂದ ಇಟ್ಸ್ ಎನಫ್. ಅಂದ್ರೆ ನೀವು ಅಷ್ಟು ಗ್ರಾಮರ್ ಅನ್ನ ಏನು ಓದ್ತಾ ಇದ್ರಿ ಅಥವಾ ಪರಿಷತ್ತಿಂದ ಪಬ್ಲಿಷ್ ಮಾಡ್ತಾ ಇರ್ತಕ್ಕಂಥ ಪುಸ್ತಕ ಮತ್ತೆ ಹೈಸ್ಕೂಲ್ ಬುಕ್ಸ್ ಗಳನ್ನ ಸೋರ್ಸ್ ಆಗಿ ಇಟ್ಕೊಂಡು ನೋಟ್ಸ್ ಅನ್ನ ಮಾಡ್ತಾ ಇದ್ರೆ ಜಸ್ಟ್ ಬುಕ್ ಅನ್ನ ಓದಿ ರೆಫರೆನ್ಸ್ ಆಗಿ ಮೈಂಡ್ ಅಲ್ಲಿ ಇಟ್ಕೋತಾ ಇದ್ರಾ? ಇಲ್ಲ, ಈಗ ಏನಾಗುತ್ತೆ ಅಂದ್ರೆ ಈ GS ಗೆ ನಾವು ನೋಟ್ಸ್ ಮಾಡೋದಂದ್ರೆ ತುಂಬಾ ವಾಸ್ಟ್ ಆಗುತ್ತೆ, ತುಂಬಾ ಸಬ್ಜೆಕ್ಟ್ ಇರುತ್ತೆ ಅಲ್ಲಿ. ಬಟ್ ಇದಂದ್ರೆ ಆಪ್ಷನಲ್, ಅಂದ್ರೆ ನಿಮ್ಗೆ ಕನ್ನಡಕ್ಕೆ ನೀವು ನೋಟ್ಸ್ ಮಾಡ್ಲೇಬೇಕು. ಯಾಕಂದ್ರೆ 100 ಕ್ವಶನ್ಗೆ ನೀವು ಕನ್ನಡದಲ್ಲಿ 90 ವರ್ಗೂ ಮಾಡ್ಬೋದು. ಬಟ್ GS ಅಲ್ಲಿ 90 ಮಾಡೋದು ತುಂಬಾ ಕಷ್ಟ. 80 is the best score ಅನ್ನೋ 80 is the best, ದಿ ಬೆಸ್ಟ್. ಅದಕ್ಕೋಸ್ಕರ ನೀವು ಕನ್ನಡಕ್ಕೆ ಒಂದು ನೋಟ್ಸ್ ಅನ್ನ ಮಾಡ್ಲೇಬೇಕು. ಅದ್ ಯಾವ ತರ ಅಂದ್ರೆ ನೀವು ಸಾಹಿತ್ಯ ದರ್ಪಣ, ಆ ಸಾಹಿತ್ಯ ದರ್ಪಣದಲ್ಲಿ ಸಂಧಿ ಸಮಾಸ ಅದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಅದ್ ಬಿಟ್ರೆ ನಿಮ್ಗೆ ಅಲ್ಲಿ 8th 9th 10th ಬುಕ್ಸ್, ಅದಕ್ಕೂ ನಿಮ್ಗೆ ಹೆಚ್ಚಿನದಾಗಿ ಇನ್ನೂ ಬೇಕಂದ್ರೆ ದೀನಂ ಶ್ರೀ ಅವ್ರದ್ದು ಈಗೋ ಕನ್ನಡ ಇದೆ, 100% ಈಗೋ ಕನ್ನಡ ಅಂತ ಕನ್ನಡ ಬುಕ್. ಆ ಬುಕ್ಸ್ ಅಲ್ಲಿ ನಿಮ್ಗೆ ಪದಗಳ ಅರ್ಥ ಸಿಗುತ್ತೆ, ಹೊಸ ಹೊಸ ಪದಗಳು ಸಿಗ್ತವೆ. ಅದನ್ನೆಲ್ಲ ನೀವು ವಿರುದ್ಧಾರ್ಥಕ ಪದಗಳು ಸಿಗ್ತವೆ, ಅದನ್ನೆಲ್ಲ ಒಂದು ನೋಟ್ಸ್ ಮಾಡ್ಕೊಂಡು ಸಂಪೂರ್ಣವಾಗಿ ಕನ್ನಡ ಅಂದ್ರೆ ನಿಮ್ದೊಂದು ಶಾರ್ಟ್ ನೋಟ್ಸ್, ಒಂದು ಬ್ರೀಫ್ ಆಗಿ ಒಂದು 100 ಪೇಜ್ ಅಲ್ಲಿ ಒಂದು ನೋಟ್ಸ್ ಮಾಡ್ಕೊಂಡ್ರೆ ಹ್ಯಾಂಡ್ ಬುಕ್ ನಿಮ್ಗೆ ನೀವು ಅಪ್ ಟು ಎಕ್ಸಾಮ್ ತನಕನು ಡೈಲಿ 1 hour ಆ ಬುಕ್ಸ್ ನ ನೋಡಿ 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 ನಿಮ್ಗೆ ಅದ್ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಯಾವ್ದು ನಿಮ್ಗೆ ಮರೆಯಲ್ಲ. ಆ ತರ ಒಂದು ನೋಟ್ಸ್ ಮಾಡ್ಕೋಬಹುದು. ಒಂದು ನೋಟ್ಸ್ ಮಾಡ್ಕೊಂಡ್ರೆ ರಿವಿಷನ್ ಈಸಿ ಆಗುತ್ತೆ ಒಂದು. ಮತ್ತೆ ಎವ್ರಿ ಡೇ ಅಟ್ಲೀಸ್ಟ್ 1-2 hours ಗ್ರಾಮರ್ ಗೆ 1 hour or 2 hours ಕನ್ನಡಕ್ಕೆ ಪ್ರತಿನಿತ್ಯ. ಅಟ್ಲೀಸ್ಟ್ 1 hour ನೀವು ಆ ನೋಟ್ಸ್ ರೆಡಿ ಮಾಡ್ಕೊಂಡ್ಬಿಟ್ರೆ 1 hour ನೋಟ್ಸ್ ನ ಸುಮ್ಮನೆ ನೋಡೋದು. ಓದಿದ್ದೇ ಓದಿ. ನೀವು ಹಲವಾರು ಬುಕ್ಗಳನ್ನ ಒಂದೊಂದ್ ಸರಿ ಓದೋದಕ್ಕಿಂತ ಒಂದೇ ಪುಸ್ತಕ ಹಲವಾರು ಸರಿ ಓದಬೇಕು. ಅದೇ ಸಕ್ಸಸ್ ಗೆ ಒಂದು ಇದು ರಿವಿಷನ್ ಅಂತ ತುಂಬಾ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಆಗುತ್ತೆ ಸಕ್ಸಸ್ ಅಥವಾ ಅನ್ಸಕ್ಸಸ್ ಅಂತಕ್ಕಂಥ ವಿಚಾರ, ಫೇಲ್ಯೂರ್ ಅಂತಕ್ಕಂಥ ವಿಚಾರ. ಗ್ರಾಮರ್ ಇರುತ್ತಲ್ಲ ಪೇಪರ್ 2 ನಲ್ಲಿ ಯಾವ ಸ್ಟ್ಯಾಂಡರ್ಡ್ ಇರುತ್ತೆ ಅಂತ, ಎಕ್ಸಾಂಪಲ್ PUC ಸ್ಟ್ಯಾಂಡರ್ಡ್ ಇರುತ್ತಾ, ಡಿಗ್ರಿ ಸ್ಟ್ಯಾಂಡರ್ಡ್ ಇರುತ್ತಾ, ಈ ರೀತಿಯ ಪ್ರಶ್ನೆಗಳನ್ನು ಸಹಜವಾಗಿ ಸ್ಟೂಡೆಂಟ್ಸ್ ಕೇಳ್ತಾರೆ. ಆ ಗ್ರಾಮರ್ ಸ್ಟ್ಯಾಂಡರ್ಡ್ ವೈಸ್ ಪ್ರಶ್ನೆ ಕೇಳೋದಾದ್ರೆ ಯಾವ ಮಟ್ಟದ ಇರುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗುತ್ತೆ? ಗ್ರಾಮರ್ ಐ ಥಿಂಕ್ ಏನಂದ್ರೆ ಇದು ನಿಮ್ಗೆ ನಿಮ್ಮ ನಾಲೆಡ್ಜ್ ಪ್ರಕಾರ ನೀವು ಅದನ್ನ ಅರ್ಥೈಸ್ಕೋಬೇಕು. ಅವರು ಯಾವ ಸ್ಟ್ಯಾಂಡರ್ಡೇ ಕೇಳಿ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಈ ಪದಗಳ ಅರ್ಥ, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ, ಅದೆಲ್ಲ ಬೇರೆ ಬೇರೆ ಎಕ್ಸಾಮ್ ಇಯರ್ ಅಲ್ಲಿ ಬೇರೆ ಬೇರೆದನ್ನೇ ಕೇಳ್ತಾನೆ. ರಿಪೀಟ್ ಅಂತೂ ಆಗಲ್ಲ. ಗ್ರಾಮರ್ ಪೋರ್ಷನ್ ಅಲ್ಲಿ ಸಹಜವಾಗಿ ರಿಪೀಟ್ ಆಗಲ್ಲ. ಬಟ್ ಏನಾಗುತ್ತೆ ಅಂದ್ರೆ ಸೇಮ್ ಕಾನ್ಸೆಪ್ಟ್ ಸೇಮ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕಾನ್ಸೆಪ್ಟ್ ನ ತಿಳ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಅವ್ರು ಯಾವ ಮಟ್ಟದ್ದಾದ್ರೂ ಕೇಳಿ, ಬೇಸಿಕ್ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಒಂದು ಸಂಧಿ ಅಂದ್ರೆ ಏನು, ಸಂಧಿಗಳಲ್ಲಿ ಎಷ್ಟು ವಿಧ, ಅದು ನಿಮ್ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಅಲ್ಲಿ ಯಾವ್ದಾದ್ರು ಕೇಳ್ಬೋದು. ಬಟ್ ಉದಾಹರಣೆಗಳು ಬೇರೆ ಬೇರೆ ಕೇಳಿರ್ತಾರೆ, ಕಾನ್ಸೆಪ್ಟ್ ಅದೇ ಇರುತ್ತೆ. ಈ ಸರಿ ಕೇಳಿರೋ ಪ್ರಶ್ನೆ ಎಕ್ಸಾಂಪಲ್ಸ್ ಬೇರೆ ಕೇಳಿರ್ತಾರೆ ಅಷ್ಟೇ ಸಿಂಪಲ್. ಬಟ್ ಅದರಲ್ಲಿ ಇನ್ನೇನು ಕೇಳಕ್ಕಾಗಲ್ಲ. ಮ್ಯಾಥ್ಸ್ ತರ ಗ್ರಾಮರ್ ಇಸ್ ಲೈಕ್ ಮ್ಯಾಥ್ಸ್ ಏನಿದೆ ರಿಪೀಟ್ ಆಗೋದಿಲ್ಲ, ಕಾನ್ಸೆಪ್ಟ್ ಸೇಮ್ ಇರುತ್ತೆ ಅಂತಕ್ಕಂಥದ್ದು. ಹೌದು. ಸೊ ಮತ್ತೆ ಈಗ ನೋಟ್ಸ್ ಮೇಕಿಂಗ್ ಅಂತ ಹೇಳಿದ್ರಿ, ಈಗ ನೋಟ್ಸ್ ಮಾಡ್ಕೊಂಡ್ರೆ ವೆಲ್ ಬೆಸ್ಟ್ ಅಂತಕ್ಕಂಥದ್ದನ್ನ ಗ್ರಾಮರ್ ಪಾರ್ಟ್ ಆಫ್ ವ್ಯೂ ಇಂದ ನೋಡೋದಾದ್ರೆ, ಸೊ ನೋಟ್ಸ್ ಜಸ್ಟ್ ಎಕ್ಸಾಂಪಲ್ ಯಾವ ರೀತಿ ನೋಟ್ಸ್ ಮಾಡೋದಕ್ಕೆ ನೀವು ಜಸ್ಟ್ ಒಂದು ಟಾಪಿಕ್ ನ ಯಾವ ರೀತಿ ನೋಟ್ಸ್ ಮಾಡೋದಕ್ಕೆ ತೆಗೆದುಕೊಳ್ಳೋದಾದ್ರೆ, ಈಗ ಒಂದು ವ್ಯಾಕರಣ ದರ್ಪಣ ತಗೊಂಡ್ವಿ, ಅಲ್ಲೇ ಅಂದ್ರೆ ಕನ್ನಡ ವರ್ಣಮಾಲೆ ಸ್ಟಾರ್ಟಿಂಗ್ ಕನ್ನಡ ವರ್ಣಮಾಲೆ, ಈಗ ಎಷ್ಟು ಅಕ್ಷರಗಳಿದಾವೆ, ಅದು ಆಮೇಲೆ ವರ್ಣಮಾಲೆ ಅಂದ್ರೆ ಏನು, ಅಕ್ಷರಗಳು ಎಷ್ಟಿದಾವೆ, ಅದರಲ್ಲಿ ಯಾವ್ದಾವ್ದು ಬರುತ್ತೆ, ಅಂದ್ರೆ ಕ ವರ್ಗ ಚ ವರ್ಗ ಅಲ್ಲಿ ಏನೇನಿರುತ್ತೆ, ಆಮೇಲೆ ಅದರಲ್ಲಿ ಅನುನಾಸಿಕಗಳು ಯಾವುವು, ಸ್ವರಗಳು ಯಾವುವು, ವ್ಯಂಜನಗಳು ಯಾವುವು, ಅದೇ ಕ್ವಶನ್ಸ್ ಆಗುತ್ತೆ. ಅದನ್ನೆಲ್ಲ ಒಂದು ಸುಮ್ನೆ ಜಸ್ಟ್ ಬರ್ಕೊಂತ ಹೋಗೋದು. ಅದನ್ನ ಇರೋದೆಲ್ಲ ಬರೆಯ ಕುತ್ಕೊಂಡ್ರೆ ಆಗಲ್ಲ. ನೆಕ್ಸ್ಟ್ ಚಾಪ್ಟರ್ ಸಂಧಿ ಒಂದು ಚಾರ್ಟ್, ಅದಕ್ಕೊಂದು ಡೆಫಿನೇಷನ್, ಸಂಧಿ ಅಂದ್ರೆ ಏನು ಅದಕ್ಕೊಂದು ಚಾರ್ಟ್ ಹಾಕೋದು. ಅದು ಸಂಧಿಯಲ್ಲಿ ಯಾವ ಎಷ್ಟು ವಿಧಗಳು, ಕನ್ನಡ ಸಂಧಿ ಯಾವ, ಸಂಸ್ಕೃತ ಸಂಧಿ ಅದಕ್ಕೆ ಉದಾಹರಣೆ ಮತ್ತೆ ಉದಾಹರಣೆಗಳು, ಒಂದೊಂದು ಸಂಧಿನೂ ಬರೆಯೋದು ಎಕ್ಸ್ಪ್ಲೈನ್, ಒಂದೆರಡು ಉದಾಹರಣೆ. ಅದೇ ತರ ಅವ್ನು ಯಾವ್ದು ಬೇಕಿದ್ರು ಕೇಳ್ಬೋದು. ಅದಕ್ಕೆ ಎಕ್ಸಾಂಪಲ್ಸ್ ಒಂದೆರಡು ಗೊತ್ತಿದ್ರೆ ನಿಮ್ಮ ಮೈಂಡ್ ಆಗಿ ಅಲ್ಲಿ ನೀವು ಮಾಡ್ಕೊಬಹುದು.
ಇನ್ನು ಪೇಪರ್ 1 ಅನ್ನ ಸ್ಪೆಸಿಫಿಕ್ ಆಗಿ ಮಾತಾಡೋದಾದ್ರೆ ಅಂದ್ರೆ GS ಪೋರ್ಷನ್ ಆಫ್ ದ ಸಿಲೆಬಸ್ ಏನಿರುತ್ತೆ FD ಏನಂತ ತೆಗೆದುಕೊಳ್ಳೋದಾದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಈ ತರ ಸಾಕಷ್ಟು ಸಬ್ಜೆಕ್ಟ್ 8 ರಿಂದ 10 ಸಬ್ಜೆಕ್ಟ್ ಅರೌಂಡ್ ಬರ್ತದೆ ಅದಕ್ಕೆ ಪ್ರಿಪರೇಷನ್ ವೈಸ್ ನೋಡೋದಾದ್ರೆ. ಸೊ FDA ಅಂತಕ್ಕಂಥ ಎಕ್ಸಾಮ್ದು ಏನು ಫ್ಲೋ ಬರ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ರಿಕ್ರೂಟ್ಮೆಂಟ್ ನಡೀತಾ ಬರ್ತಿದೆ. ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು ನಿಮ್ಗೆ ಬರ್ತಾ ಬರ್ತಾ ಏನಾಗುತ್ತೆ, ತುಂಬಾ ಹೈ ಸ್ಟ್ಯಾಂಡರ್ಡ್ ಇರುತ್ತೆ, ಕಡಿಮೆ ಆಗ್ತಿಲ್ಲ. ಈಗ ಮೊದ್ಲೆಲ್ಲ ನಾವು ನೋಡ್ಬೇಕಂದ್ರೆ ನೀವು ಓಲ್ಡ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಅಲ್ಲಿ ಮಲ್ಟಿಪಲ್ ಚಾಯ್ಸಸ್ ಅಷ್ಟೇನೆ. ಅಂದ್ರೆ ಒಂದೇನೋ ಕೊಟ್ಬಿಟ್ಟು ಸಂವಿಧಾನದ 32ನೇ ವಿಧಿ ಏನದ್ರ ಬಗ್ಗೆ ಹೇಳುತ್ತೆ ಅಂತ ಸಿಂಪಲ್ ಅಷ್ಟೇ, 4 ಆಪ್ಷನ್ಸ್ ಇರುತ್ತೆ. ಇಲ್ಲಾಂದ್ರೆ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಯಾವ್ದು ಕರೀತಾರೆ, ಅಲ್ಲೇನಂದ್ರೆ 32 34 ಆರ್ಟಿಕಲ್ಸ್ ನ ಕೊಡೋರು. ಈಗ ಹಂಗ್ ಕೊಡಲ್ಲ. ಈಗ ಏನಂದ್ರೆ ಮೇಲೆ ಯಾವ್ದೋ ಒಂದು ಹೇಳಿಕೆ ಸ್ಟೇಟ್ಮೆಂಟ್ ಅದು ಕೊಟ್ಬಿಟ್ಟು ಈ ಹೇಳಿಕೆ 1 2 ಸರಿ, 3 4 ಸರಿ, ತುಂಬಾ ಈ ತರ ಕ್ವಶನ್ಸ್ ಕೇಳೋದ್ರಿಂದ ನೀವು ಅಥೆಂಟಿಕೇಟೆಡ್ ಇರ್ಬೇಕಾಗುತ್ತೆ. ಆಮೇಲೆ ಮಲ್ಟಿಪಲ್ ಚಾಯ್ಸ್ ಓದ್ಕೊಂಡ್ರೆ ಅದು ಸಕ್ಸಸ್ ಆಗಲ್ಲ. ಕಾನ್ಸೆಪ್ಚುಯಲ್ ಆಗಿ ಓದ್ಬೇಕು. ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ನೀವು 100% ಆಗುತ್ತೆ. ಇಲ್ಲ ಅಂದ್ರೆ ನೀವು ಮಲ್ಟಿಪಲ್ಸ್, ಕೆಲವೊಬ್ರು ಸುಮ್ಮನೆ ಮಲ್ಟಿಪಲ್ಸ್ ಮಾಡ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆಮೇಲೆ ಏನಂದ್ರೆ ಡೈಲಿ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋದ್ರೆ ನಿಮ್ಗೆ ನಾಲೆಡ್ಜ್ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ರೆಗ್ಯುಲರ್ ಆಗಿ 100 ಕ್ವಶನ್ಸ್ ನ ಸಾಲ್ವ್ ಮಾಡೋದು, ಅಂದ್ರೆ ಓದ್ತಾ ಇರಬೇಕು. ಡೈಲಿ ಒಂದು ಹಾಫ್ ಅನ್ ಅವರ್ ಮಾತ್ರ 50-100 ಕ್ವಶನ್ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಿದಾಗ 2 ಅಡ್ವಾಂಟೇಜ್ ಇರುತ್ತೆ ಆಕ್ಚುಲಿ. ಕ್ವಶನ್ಸ್ ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ, ಯಾವ ಟ್ರೆಂಡ್ ಅಲ್ಲಿ ಬರುತ್ತೆ, ಯಾವ ಟಾಪಿಕ್ಸ್ ಮೇಲೆ ಬರುತ್ತೆ ಅನ್ನೋ ಕ್ಲಾರಿಟಿನೂ ಬರುತ್ತೆ. ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋ ಟ್ಯಾಕ್ಟಿಕ್ಸ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಮತ್ತೆ FD ಅಂತ ಬಂದಾಗ PSI, FDA, PDO ಈ ರೀತಿ ಹಲವಾರು ಗ್ರೂಪ್ಸ್ ಹುದ್ದೆಗಳು ಸಾಕಷ್ಟು ಇದೆ. ಸೊ FD ಅಂತಕ್ಕಂಥ ಒಂದು ಪರೀಕ್ಷೆ ಅನ್ನೋದು ಇತರೆ ಗ್ರೂಪ್ ಸಿ ಹುದ್ದೆಗಳಿಗೆ ಪರೀಕ್ಷೆಗಳಿಗೆ ಹೋಲಿಸಿದ್ರೆ ಏನು ಡಿಫ್ರೆನ್ಸ್ ಅಂತ ನಿಮ್ಮ ಪ್ರಕಾರ ಫೀಲ್ ಆಗುತ್ತೆ ಪ್ರಿಪರೇಷನ್ ವೈಸ್ ನೋಡೋದಾದ್ರೆ? ಓಕೆ, ಪ್ರಿಪರೇಷನ್ ವೈಸ್ ನನ್ನ ಪ್ರಕಾರ KS ಪ್ರಿಲಿಮ್ಸ್ ಗೆ ಏನು ಓದ್ತಿರೋ GS ಅದು FDA ಮೇಲೆ ಓದಿರುತ್ತೆ. ಓಕೆ, ಅಂದ್ರೆ ನೀವು KS ಪ್ರಿಲಿಮ್ಸ್ ಗೆ ಏನು GS ಓದ್ತಿರೋ ಪೇಪರ್ 1 ಗೆ ಅದು FDA ಗೆ ಎನಫ್. ಬಟ್ ಬೇರೆ ಗ್ರೂಪ್ ಸಿ ಹುದ್ದೆಗೆ ನೀವು ಇಷ್ಟೊಂದು ಎಫರ್ಟ್ ಹಾಕ ಅವಶ್ಯಕತೆ ಇರಲ್ಲ. ಬಟ್ FDA ಗೆ ಪರ್ಟಿಕ್ಯುಲರ್ ಆಗಿ KS ಲೆವೆಲ್ ಗೆ ಓದ್ಬೇಕಾಗುತ್ತೆ. ಹೌದು, ಎಕ್ಸಾಕ್ಟ್ಲಿ. ಸೊ ಅಂದ್ರೆ FDA ಅಲ್ಲಿ ಬರ್ತಕ್ಕಂಥ ಏನು GS ಪಾರ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ಮೋರ್ ಆರ್ ಲೆಸ್ ಈಕ್ವಲ್ ಟು KS ಪ್ರಿಲಿಮ್ಸ್ ಸ್ಟ್ಯಾಂಡರ್ಡ್ ಗೆ ಆಲ್ರೆಡಿ ಸ್ಟ್ಯಾಂಡರ್ಡ್ ಸೆಟ್ ಆಗಿಬಿಟ್ಟಿದೆ. ಸೊ ಅಂದ್ರೆ ಸ್ವಲ್ಪ ಡೆಪ್ತ್ ಆಗಿ ಓದ್ಕೋಬೇಕಾಗುತ್ತೆ. ಇತರೆ PSI ಅಥವಾ ಇತರೆ ಗ್ರೂಪ್ ಸಿ ಹಂತದ ಹುದ್ದೆಗಳು ಹೋಲಿಸಿದ್ರೆ FD ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಬೇಕಾಗುತ್ತೆ, ಸ್ವಲ್ಪ ಡೆಪ್ತ್ ಆಗಿ ತಿಳ್ಕೊಬೇಕಾಗುತ್ತೆ ಅಂತಕ್ಕಂಥ. ಮತ್ತೆ ಪೇಪರ್ 1 ನೋಟ್ಸ್ಗೆ ಸಂಬಂಧಪಟ್ಟಂತೆ ನೋಟ್ಸ್ ಮಾಡ್ತಾ ಇದ್ರೆ ಯಾವ ರೀತಿ ಓದ್ಕೋತಾ ಇದ್ದೀವಿ ನೀವು ಪೇಪರ್ 1ಗೆ? ಪೇಪರ್ 1ಗೆ ನಾನೇನ್ ಮಾಡ್ತಿದ್ದೆ, ಒರಿಜಿನಲ್ ಆಥರ್ ಬುಕ್ಸ್ ನ ಓದ್ತಾ ಇದ್ದೆ. ಓದ್ಬೇಕಾದ್ರೆ ನನ್ಗೆ ಯಾವ್ದಾದ್ರು ಇದು ಮರಿಬಹುದು, ಇದನ್ನ ನಾನಿಲ್ಲಿ ಮರ್ತೋಗ್ತೀನಿ, ಏನೋ ಒಂದು ಕಾನ್ಸೆಪ್ಟ್ ಓದ್ತೀನಿ, ಇದನ್ನ ನಾನು ಮರ್ತೋಗ್ತೀನಿ ಅಂದಾಗ ಅದನ್ನ ಏನ್ ಮಾಡ್ತಿದ್ದೆ, ಜಸ್ಟ್ ಒಂದು ಸ್ಮಾಲ್ ನೋಟ್ಸ್ ಮಾಡ್ಕೊತಿದ್ದೆ. ಒಂದು ಪೇಪರ್ ಅಲ್ಲಿ ಏನೋ ಬರ್ಕೊಳ್ಳೋದು, ಅದನ್ನ ಮತ್ತೆ 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 ರೀಕಾಲ್ ಮಾಡೋದು. ಬಟ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು, ಬಟ್ ಸಪರೇಟ್ ಆಗಿ ಯಾವ್ದು ನೋಟ್ಸ್ ಏನ್ ಮಾಡಿಲ್ಲ. ಬಟ್ ಅವ್ರವ್ರ ವೈಯಕ್ತಿಕವಾಗಿ ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಪ್ರತಿಯೊಂದು ಸಬ್ಜೆಕ್ಟ್ ಅವ್ರದೇ ನೋಟ್ಸ್ ಮಾಡ್ಕೊಂಡ್ರೆ ಒಳ್ಳೇದು. ಬಟ್ ಆಗಿಲ್ಲ ಅಂದ್ರೆ ನೀವು ಅದರಲ್ಲೇ ಒಂದ್ ಬುಕ್ ಅಲ್ಲಿ ಓದ್ಬೇಕಾದ್ರೆ ನಿಮಗೆ ಡೌಟ್ ಇದ್ದಿದ್ದು ಅಥವಾ ನಿಮ್ಗೆ ಮರ್ತೋಗಂತದ್ನ ಬರ್ಕೊಂಡ್ಬಿಟ್ಟು ಎಲ್ಲಾದ್ರೂ ಫ್ರೀ ಆಗಿದ್ದಾಗ ಸೊ ಅದನ್ನ ರೀಕಾಲ್ ಮಾಡೋದು. ನೀವು ಹೇಳ್ತಿರೋದ್ರಲ್ಲಿ ಓವರ್ ಆಲ್ ಅರ್ಥ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ ಅನ್ನ ತೆಗೆದುಕೊಳ್ಳಿ, ಟೆಕ್ಸ್ಟ್ ಬುಕ್ ಮೇಲೆ ಡಿಪೆಂಡ್ ಆಗಿ ಇನ್ ಡೀಟೇಲ್ ಕಾನ್ಸೆಪ್ಟ್ಸ್ ಅನ್ನ ಪ್ರತಿಯೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಓದ್ಕೊಳ್ಳಿ. ಒಂದ್ ವೇಳೆ ಮರ್ತೋಗೋ ತರ ಪಾಯಿಂಟ್ಸ್ ಆದ್ರೆ ನಿಮಗೆ ಫೀಲ್ ಆದ್ರೆ, ಟ್ರಿವಿಯಲ್ ಪಾಯಿಂಟ್ ಅನ್ಸಿದ್ರೆ ಒಂದು ಹ್ಯಾಂಡ್ ಬುಕ್ ತರ ಮಾಡ್ಕೊಂಡು ಸಿಂಪಲ್ ಆಗಿ ಒಂದು ಬ್ರೀಫ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್ಗೆ ಕೂಡ ಯಾವ ಬುಕ್ ಓದಬೇಕು ಅಂತಕ್ಕಂಥ ಪ್ರಶ್ನೆ ಬರುತ್ತೆ. GS ಪಾರ್ಟಿಂದ ಹಿಸ್ಟ್ರಿ ಯಾವ್ದು ಓದಬೇಕು, ಜಿಯೋಗ್ರಫಿ ಯಾವ್ದು ಓದಬೇಕು ಅಂತೇಳಿ ಅದಕ್ಕೆ ಇನ್ ಡೀಟೇಲ್ ನಾವು ಆಲ್ರೆಡಿ ಯೂಟ್ಯೂಬಲ್ಲಿ ಒಂದು ವಿಡಿಯೋವನ್ನು ಹಾಕಿದೆ, ಯಾವ ಬುಕ್ಸ್ ಅನ್ನ ಓದಬೇಕಾಗುತ್ತೆ ಅಂತ ಒಂದು ವಿಡಿಯೋನ ಹಾಕಿದ್ದೇವೆ. ಸೊ ಇದಾದ ನಂತರ ಟೆಸ್ಟ್ ಸೀರೀಸ್ ಅಂತಕ್ಕಂಥದ್ದು ಒಂದು ಕಾನ್ಸೆಪ್ಟ್ ಪ್ರೆಸೆಂಟ್ಲಿ ಪ್ರಿಪರೇಷನ್ ರಿಲೇಟೆಡ್ ಆಗಿ ಯಾವುದೇ ಎಕ್ಸಾಮ್ ಆದ್ರೂ ಕೂಡ. ಸೊ ಟೆಸ್ಟ್ ಸೀರೀಸ್ ಅನ್ನೋದು ಎಷ್ಟು ಫ್ಯಾಕ್ಟರ್ ಆಗುತ್ತೆ ಅಂತಕ್ಕಂಥ ಪ್ರಿಪರೇಷನ್ ಅಲ್ಲಿ ನಿಮ್ಮ ಪ್ರಕಾರ? ತುಂಬಾ ಟೆಸ್ಟ್ ಸೀರೀಸ್ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಪ್ರಕಾರ. ಎಲ್ಲೇ ಟೆಸ್ಟ್ ಮಾಡ್ಲಿ ಹೋಗಿ ಅಟೆಂಡ್ ಮಾಡಿ, ಅದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ನಿಮ್ಮ ಕೇಪಬಿಲಿಟಿ ಗೊತ್ತಾಗುತ್ತೆ, ಎವಾಲ್ಯೂಯೇಷನ್ ಮಾಡ್ಕೋಬಹುದು. ಅಲ್ಲಿನ ಮತ್ತೆ ಎವಾಲ್ಯೂಯೇಷನ್ ಮಾಡ್ಬಿಟ್ಟು ಎಲ್ಲ ಹೇಳ್ತಾರೆ ನಿಮ್ಗೆ ಎಲ್ಲಿ ತಪ್ಪಾಗಿದೆ, ಯಾಕೆ ತಪ್ಪಾಯ್ತು, ನೀವು ಅದನ್ನ ಅನಲೈಸ್ ಮಾಡೋಂತ ಒಂದು ಶಕ್ತಿ ಬರುತ್ತೆ ನಿಮ್ಗೆ. ನೀವು ಟೆಸ್ಟೇ ಬರೀಲಿಲ್ಲ ಅಂದ್ರೆ ನೀವು ಮನೆ ಕುತ್ಕೊಂಡು ಓದಿ ನಿಮ್ಗೆ ಅದು ನಿಮ್ ಕೆಪಾಸಿಟಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಎಲ್ಲೇ ಟೆಸ್ಟ್ ಸೀರೀಸ್ ಮಾಡ್ಲಿ ಆದಷ್ಟು ಮ್ಯಾಕ್ಸಿಮಮ್ ಒಂದು ವೀಕ್ಲಿ ಒಂದು ಟೆಸ್ಟ್ ಆದ್ರೂ ಬರೀರಿ ಅಂತ ಹೇಳೋದು ಸೀರಿಯಸ್ ಅಡ್ವೈಸ್. ಏನು ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ನಾವು ಓದ್ತಾ ಇರ್ತೀವಿ, ನಾವು ಓದ್ತಿರ್ತಕ್ಕಂಥದ್ದು ಸರಿ ದಾರಿಲಿ ಹೋಗ್ತಾ ಇದೆಯಾ, ತಪ್ಪು ದಾರಿಲಿ ಹೋಗ್ತಾ ಇದೆಯಾ, ಅಥವಾ ಸೆಲೆಕ್ಷನ್ ಸ್ಕೋರ್ ಸ್ಟ್ಯಾಂಡರ್ಡ್ಗೆ ನಾವು ಇನ್ನು ಎಷ್ಟು ಓದಬೇಕಿದೆ, ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದೀವಿ, ಯಾವ ಸಬ್ಜೆಕ್ಟ್ ಅಲ್ಲಿ ಎಡುತ್ತಾ ಇದೀವಿ, ಇದೆಲ್ಲ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಟೆಸ್ಟ್ ಬರ್ದಾಗಲೇ ಈ ಒಂದು ವಿಚಾರ ಗಮನಕ್ಕೆ ಬರ್ತಕ್ಕಂಥದ್ದು.
ಸೊ ಈಗ ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡೆ ನಾವು ಕೂಡ ಏನು ಪ್ರತಿಯೊಂದು ಒಂದು ವಾರ ಸಿಲೆಬಸ್ ಆಗುತ್ತೆ ಕ್ಲಾಸಲ್ಲಿ ಅದನ್ನ ಎವ್ರಿ ವೀಕೆಂಡ್ ಅಲ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಆ ಸ್ಟೂಡೆಂಟ್ಸ್ ಎವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದು ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಳೋದ್ರೆ ಆಲ್ಮೋಸ್ಟ್ ಕೋಚಿಂಗ್ ಸೆಂಟರ್ ಅಲ್ಲಿ ನಾನ್ ನೋಡಿದಂಗೆ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡಲ್ಲ. ಓಕೆ, ಅದಕ್ಕೋಸ್ಕರ ಟೆಸ್ಟ್ ಸೀರೀಸ್ ನ ಕ್ಲಾಸ್ ಆದ್ಮೇಲೆ ವೀಕ್ಲಿ ಒನ್ಸ್ ಟೆಸ್ಟ್ ಸೀರೀಸ್ ಮಾಡಿ ಆ ಹುಡುಗರಿಗೆ ವ್ಯಾಲ್ಯೂಯೇಷನ್ಸ್ ಮಾಡಿ ಅದ್ರ ಬಗ್ಗೆ ನೀವೆಲ್ಲ ತಿಳಿಸ್ಕೊಟ್ರೆ ಯೂಸ್ಫುಲ್ ಆಗುತ್ತೆ. ಹೌದು, ಎವ್ಯಾಲ್ಯೂಯೇಷನ್ ಆಗುತ್ತೆ ಅವ್ರಿಗೆ. ನೇಚರ್ ಆಫ್ ಕ್ವಶನ್ಸ್ ಹಿಂಗ್ ಬರುತ್ತೆ, ನಾವು ಯಾವ್ದು ಸ್ಟ್ರಾಂಗ್ ಇದೀವಿ ಯಾವ್ದು ವೀಕ್ ಇದೀವಿ ಅಂತಕ್ಕಂಥದ್ದು ಪ್ರಾಪರ್ ಕ್ಲಾರಿಟಿ ಬರುತ್ತೆ ಸ್ಟೂಡೆಂಟ್ಸ್ಗೆ ಆ ವಿಚಾರದಲ್ಲಿ. ಸೊ ಮತ್ತೆ ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸಾಕಷ್ಟು ಎಕ್ಸಾಮ್ ನೋಟಿಫಿಕೇಶನ್ಸ್ ಆಗಿರುತ್ತೆ. PSA ಆಗಿರುತ್ತೆ ಅಂತ ಇಟ್ಕೊಳ್ಳಿ, FD ಆಗುತ್ತೆ, SD ಆಗುತ್ತೆ, PDO ಆಗುತ್ತೆ, ಈ ಥರ ಹಲವಾರು ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಒಂದೇ ಟೈಮ್ನಲ್ಲಿ ಕೂಡ ಗ್ಯಾಪ್ ಇರುತ್ತೆ, 1 ತಿಂಗಳು 2 ತಿಂಗಳಿದೆ ನೋಟಿಫಿಕೇಶನ್ಸ್ ಇರುತ್ತೆ. ನಿಮ್ಮ ಒಪಿನಿಯನ್ ಏನು? ಸ್ಟೂಡೆಂಟ್ಸ್ ಅಂತ ಯಾವುದಾದ್ರು ಒಂದು ಡ್ರೀಮ್ ಜಾಬನ್ನು ಫಿಕ್ಸ್ ಮಾಡಿಕೊಂಡ್ರೆ ಸ್ಟಿಕ್ ಆನ್ ಟು ದ ಜಾಬ್ ಅಂತ ಓದೋದು ಬೆಸ್ಟ್ ಆಗುತ್ತಾ? ಸೊ ಅಟ್ಲೀಸ್ಟ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋದಕ್ಕೆ 1 or 2 ಎಕ್ಸಾಮ್ಸ್ ಬೇರೆ ನೋಟಿಫಿಕೇಶನ್ಸ್ ಆಗ್ತದೆ, ಬರೆಯೋದು ಒಳ್ಳೇದಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಅದ್ರ ಬಗ್ಗೆ? ನನ್ನ ಅಭಿಪ್ರಾಯದಲ್ಲಿ ಏನಂದ್ರೆ ತುಂಬಾ ಜನ ನಾನು PSI ಆಗ್ಬೇಕಪ್ಪ, ಓಕೆ, ಅಥವಾ ನಾನು KS ಆಗ್ಬೇಕು, ನನಗೆ ಬೇರೆ ಜಾಬ್ ಬೇಡ ಅನ್ಬಿಟ್ಟು ಅದೊಂದಕ್ಕೆ ಅಪ್ಲೈ ಮಾಡೋದು, ಅದೊಂದಕ್ಕೆ ಬರೀತಾರೆ. ಬಟ್ ಅದು ತಪ್ಪು. ಅದೇನಂದ್ರೆ ನೀವು ಎಲ್ಲಾನು ಬರೀರಿ, ನಿಮ್ಗೆ ಎಲ್ಲದಕ್ಕೂ ಅಪ್ಲೈ ಮಾಡಿ, ಪ್ರತಿಯೊಂದು ಒಂದು ಅನುಭವ ಕೊಡುತ್ತೆ. ನೀವು ಅಲ್ಲಿ ಎಲ್ಲಿ ಎಡುತ್ತಿದ್ದೀರಾ, ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಎಕ್ಸಾಮ್ ಅಲ್ಲೂ ನಿಮ್ಮ ಕೆಪಾಸಿಟಿ ಗೊತ್ತಾಗ್ತಾ ಹೋಗುತ್ತೆ. ಹಂಗಾಗಿ ಆಮೇಲೆ ಯಾವ್ದೇ ಜಾಬ್ ಸಿಕ್ರು, ನೀವು ಡ್ರೀಮ್ ಜಾಬ್ ಸಿಗ್ಲಿಲ್ಲ ಅಂದ್ರೂ ಯಾವ್ದೇ ಜಾಬ್ ಸಿಕ್ರು ಆ ಜಾಬ್ ಹೋಗಿ ಅಲ್ಲಿ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಸಾಮರ್ಥ್ಯದ ಮೇಲೆ ಅಲ್ಲೂ ಕೂಡ ಬೆಳೆಯುವಂತ ಅವಕಾಶಗಳು ಇರುತ್ತೆ. ಹಂಗಾಗಿ ಆಮೇಲೆ ನೀವು ಅಲ್ಲಿ ರಜಾ ಹಾಕೊಂಡು ಮತ್ತೆ KS ಅಂದ್ರೆ KS ಮಾಡ್ಕೋಬಹುದು, ರಜಾ ತಗೋಬಹುದು. ಎಷ್ಟು ಜನ ಅಧಿಕಾರಿಗಳು ಈಗ ಎಲ್ಲರೂ ಕೂಡ ಮೊದಲು ಹಿಂದೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದವರನ್ನೇ ಆಲ್ಮೋಸ್ಟ್ ಸೆಲೆಕ್ಟ್ ಆಗಿರೋದು. ಹಂಗಾಗಿ ಯಾವ ಹುದ್ದೆನೂ ನೆಗ್ಲೆಕ್ಟ್ ಮಾಡ್ಬೇಡಿ. ಯಾಕಂದ್ರೆ ತುಂಬಾ ಜನ ನಾನು UPSC ಮಾತ್ರ ಅಪ್ಲೈ ಮಾಡ್ತೀನಿ ಅಂದ್ಕೊಂಡ್ಬಿಟ್ಟು ತುಂಬಾ ಈ ಜಾಬ್ಗಳೆಲ್ಲ ಏನ್ ಮಾಡ್ಕೊಂಡಿದ್ದಾರೆ, ಮಿಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದಕ್ಕೂ ಅಪ್ಲೈ ಮಾಡಿ, ಪ್ರತಿಯೊಂದು ಎಕ್ಸಾಮ್ ಬರೀರಿ, ಅನುಭವ ನಿಮ್ಮ ಅನುಭವಕ್ಕೋಸ್ಕರ ಬರೀರಿ. ನೀವು ಸೆಲೆಕ್ಟ್ ಆದ್ಮೇಲೆ ಹೋಗೋದು ಬಿಡೋದು ಅದು ನಿಮ್ಮ ಆಯ್ಕೆ. ಜಸ್ಟ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಪರ್ಪಸ್. ಬಟ್ ನಿಮ್ಮ ಡ್ರೀಮ್ ಜಾಬ್ಗೆ ಒಂದು ಮೈಂಡ್ ಅಲ್ಲಿ ಥಾಟ್ ಇರಲಿ ಅಷ್ಟೇ, ಅದ್ರ ಬಗ್ಗೆ ಪ್ರಿಪರೇಷನ್ ಕಂಟಿನ್ಯೂ ಮಾಡ್ತಾ ಹೋಗಿ. ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ನೀವು ಫಸ್ಟ್ ಜಾಬ್ ತಗೊಳ್ಳಿ, ಹೋಗೋದು ಬಿಡೋದು ನೆಕ್ಸ್ಟ್. ಫಸ್ಟ್ ಅಪ್ಲೈ ಮಾಡಿ, ಸೆಲೆಕ್ಟ್ ಆಗಿ ನಿಮ್ಗೊಂದು ಅದೊಂದು ಹೆಮ್ಮೆ, ಇಲ್ಲ ನಾನು ಸೆಲೆಕ್ಟ್ ಆದ್ರೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಹೌದು, ನಾನು ಸೆಲೆಕ್ಟ್ ಆಗಿ ನೀವು ರಿಸೈನ್ ಮಾಡ್ರಿ, ಅದು ನಿಮ್ಮಿದು. ಹೌದು, ಬಟ್ ತಗೊಳ್ಳೋದಿದೆಯಲ್ಲ ಒಂದು ಉದ್ದೇಶ ತಗೊಳ್ಳೋದು, ಅದೇ ಮೇನ್. ಇದಾದ ನಂತರ ಸಹಜವಾಗಿ ಸ್ಟೂಡೆಂಟ್ಸ್ಗೆ FDA ಸೆಲೆಕ್ಷನ್ ಆಗ್ತಾರೆ, ಅಥವಾ FDA ಎಕ್ಸಾಮ್ ಓದ್ತಾ ಇರ್ತಾರೆ, ಅಥವಾ FDA ಪರೀಕ್ಷೆ ಬಗ್ಗೆ ಕೇಳಿರ್ತಾರೆ. ಹೌದು, ಸೆಲೆಕ್ಷನ್ ಆದ ನಂತರ ನೇಚರ್ ಆಫ್ ವರ್ಕ್ ಹೆಂಗಿರುತ್ತೆ? ಸೆಲೆಕ್ಷನ್ ಅಂತ ಜಾಬ್ ನಾವು FDA ಸೆಲೆಕ್ಷನ್ ಆಗ್ತೀವಿ, ಕೆಲಸ ಏನಿರುತ್ತೆ, ನಮ್ಮ ಡೇ ಟು ಡೇ ವರ್ಕ್ ಏನಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ಸ್ಟೂಡೆಂಟ್ಸ್ಗೆ. ಅದ್ರ ಬಗ್ಗೆ ಹೇಳಿ, ಯಾವ ರೀತಿ ಇರುತ್ತೆ ನೇಚರ್ ಆಫ್ ವರ್ಕ್ FDA ದಲ್ಲಿ? FDA ಅಂದ್ರೆ ನೀವೇನಂದ್ರೆ ಒಂದು ಮನೆಗೆ ಬೇಸ್ ಇದ್ದಾಗೆ, ಒಂದು ಮನೆಗೆ ಬುನಾದಿ ಹೆಂಗಿರುತ್ತೆ? ಬುನಾದಿ ಪ್ರತಿಯೊಂದು ಇಲಾಖೆನಲ್ಲಿ ಅಂದ್ರೆ ತುಂಬಾ ಇಲಾಖೆ ಇದಾವೆ. ಅಂದ್ರೆ ಅವರು ಈಗ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಯಾವ್ದಾವ್ದು ನಿಮ್ಗೆ ಅದನ್ನ ಇಂಟ್ರೆಸ್ಟ್, ಅದು ವೈಯಕ್ತಿಕವಾಗಿ ಕೆಲವರಿಗೆ ನಾನು ಫಾರೆಸ್ಟ್ ಅಲ್ಲಿ ಹೋಗ್ಬೇಕು ಅಂತ ಇರುತ್ತೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಇರುತ್ತೆ, ಕೆಲವರಿಗೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಾಡ್ಬೇಕಂತ ಇರುತ್ತೆ, ಕೆಲವರಿಗೆ ಸರ್ಕಾರದಲ್ಲಿ ಸಚಿವಾಲಯದಲ್ಲಿ ಅಲ್ಟಿಮೇಟ್ಲಿ ನಿಮ್ ರ್ಯಾಂಕಿಂಗ್ ಅಲ್ಲಿ ಏನಾಗುತ್ತೆ, ಡಿಸೈಡ್ ಆಗುತ್ತೆ. ಬಟ್ ಅಲ್ಲಿ ನೀವು ಸೆಲೆಕ್ಟ್ ಆದ್ಮೇಲೆ ಒಂದ್ ಯಾವ್ದೋ ಒಂದು ಪ್ರಪೋಸಲ್ ಬರುತ್ತೆ. ನೀವು ಫಸ್ಟ್ ಕೇಸ್ ವರ್ಕರ್ ಅಂತ ಕರೀತಾರೆ, FDA ನಥಿಂಗ್ ಬಟ್ ಕೇಸ್ ವರ್ಕರ್. ಅಲ್ಲಿ ನೀವು ಅದು ಪ್ರಸ್ತಾವನೆಯನ್ನ ಅಂದ್ರೆ ಪ್ರಪೋಸಲ್ ನ ಸಂಪೂರ್ಣವಾಗಿ ಓದಿ ಅರ್ಥೈಸ್ಕೊಂಡು ನೀವು ಅದನ್ನ ಯಾವ ರೀತಿ ನಿಯಮಾನುಸಾರ ಅಂದ್ರೆ ರೂಲ್ಸ್ ಏನಿರುತ್ತೆ, ಈ ಕರ್ನಾಟಕ ಸಿವಿಲ್ ಸರ್ವಿಸ್ ರೂಲ್ಸ್, ಆ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು, ಪುಟ್ ಅಪ್ ಮಾಡ್ಬೇಕು. ನಿಮ್ಗೆ ಏನೇನೋ ಸಬ್ಜೆಕ್ಟ್ಸ್ ಬರುತ್ತೆ, ಅಥವಾ ನೀವು ಯಾವ ಇಲಾಖೆ ಇರ್ತೀರಾ ಆ ಇಲಾಖೆಯಲ್ಲಿ ಅದರದೇ ಆದಂತಹ ರೂಲ್ಸ್ ಇರುತ್ತೆ. ಅದ್ರ ಪ್ರಕಾರ ನೀವು ಬಿಲ್ಡ್ ಅಪ್ ಮಾಡಿದ್ರೆ ನೆಕ್ಸ್ಟ್ ಏನಾಗುತ್ತೆ, ನಿಮ್ ಮೇಲಿನ ಅಧಿಕಾರಿಗಳು ಅದನ್ನ ಅವ್ರ ಡಿಸಿಷನ್ ತಗೊಳ್ಳೋದು ಅವರ ಅಧಿಕಾರ. ಬಟ್ ನಿಮ್ಮ ಒಪಿನಿಯನ್ ತಿಳ್ಸಕ್ಕೆ ನೀವು ಸ್ವತಂತ್ರ ಇರ್ತೀರಾ. ಅಂದ್ರೆ ಒಂದು ಟೆಕ್ನಿಕಲ್ ಪೇಪರ್ ವರ್ಕ್ ಅನ್ನು ಮಾಡ್ಕೊಡ್ತೀರಾ ಅಂತ ಹೇಳಿ, ಏನೊಂದು ಆಫೀಸರ್ ಕ್ಲಾಸ್ ಎಲ್ಲ ಬ್ರೀಫ್ ಮಾಡ್ಬಿಟ್ಟು ನೀವು ಅದನ್ನ ಒಂದು ಆಫೀಸರ್ಸ್ಗೆ ನೀವು ಅದನ್ನ ಕೊಡೋದು. ಎಕ್ಸಾಂಪಲ್ ಸರ್ಕಾರದಿಂದ ಏನೋ ಒಂದು ಆದೇಶ ಬಂದಿರುತ್ತೆ, ಅದನ್ನ ಸಂಪೂರ್ಣ ಓದಿ ಅರ್ಥೈಸ್ಕೊಂಡು ಅದನ್ನ ಸಮ್ಮರೈಸ್ ಮಾಡಿ ನಿಮ್ಮ ಏನು ಹಿರಿಯ ಅಧಿಕಾರಿಗಳು ಇರ್ತಾರೆ ಅವರಿಗೆ ರೆಫರೆನ್ಸ್ ಅನ್ನು ಹಾಕ್ತೀರಾ. ಆ ರೀತಿಯಾದಂತ ನೇಚರ್ ಆಫ್ ವರ್ಕ್ ಇರುತ್ತೆ. ಯಾವ್ದೋ ಒಂದು ಪ್ರಪೋಸಲ್ ಬರುತ್ತೆ, ಯಾವ್ದೋ ಒಂದು ಶಾಲೆಗೆ ಅನುದಾನ ಬಿಡುಗಡೆ ಮಾಡ್ಬೇಕಾಗಿರುತ್ತೆ, ಅದನ್ನ ಏನ್ ಮಾಡ್ತೀವಿ ನಾವು ಸಂಪೂರ್ಣವಾಗಿ ಸಮರೈಸ್ ಮಾಡ್ಬಿಟ್ಟು ಒಂದು ಬ್ರೀಫ್ ಮಾಡಿ ಮೇಲಧಿಕಾರಿಗಳಿಗೆ ಕಳಿಸ್ತೀವಿ. ಅವರಿಂದ ಸೆಕ್ಷನ್ ಆಫೀಸರ್ ಇಂದ ಅಂಡರ್ ಸೆಕ್ರೆಟರಿ ಇಂದ ಜಾಯಿಂಟ್ ಸೆಕ್ರೆಟರಿ, ಒಂದೊಂದು ಸಚಿವಾಲಯದಲ್ಲಿ ಈ ತರ ಇರುತ್ತೆ. ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ತರ ಪಾಸ್ ಆಗ್ತಾ ಹೋಗುದು. ಸೊ ಸ್ಟೂಡೆಂಟ್ಸ್ ಇದೊಂದು ಪ್ರಶ್ನೆ ಕೇಳ್ತಾರೆ, ನೀವು ಆಲ್ರೆಡಿ ಅದ್ರ ಬಗ್ಗೆ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ರಿ. FDA ಅಪ್ಲಿಕೇಶನ್ ಹಾಕ್ಬೇಕಾದ್ರೆ
ನಾನು ಯಾವ ಡಿಪಾರ್ಟ್ಮೆಂಟ್ ಅನ್ನು ಚೂಸ್ ಮಾಡಬೇಕು ಅಂತ ಪ್ರಯಾರಿಟಿ ಇರುತ್ತೆ. ಪ್ರಯಾರಿಟಿ 1 2 3 4 ಅಟ್ಮೋಸ್ಟ್ ಲಾಸ್ಟ್ಲಿ ಅವ್ರು ತಿಳ್ಕೊಂಡ್ರೆ ರ್ಯಾಂಕಿಂಗ್ ವೈಸ್ ಅವರಿಗೆ ಒಂದು ಪೋಸ್ಟಿಂಗ್ ಅಲೋಕೇಶನ್ ಆಗೋದು. ಬಟ್ ಅದು ಪ್ರಯಾರಿಟಿ ಹಾಕಕ್ಕೆ ಅವಕಾಶ ಇರುತ್ತೆ. ನಾನು ಫುಡ್ ಅಂಡ್ ಸಿವಿಲ್ ಸರ್ವಿಸ್ ಹಾಕ್ಬೇಕಾ, ಸೆಕ್ರೆಟರಿಯೇಟ್ ಹಾಕ್ಬೇಕಾ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹಾಕ್ಬೇಕಾ, ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಅದು ಅವರವರ ಇಂಟ್ರೆಸ್ಟ್ ಮತ್ತೆ ವೈಯಕ್ತಿಕವಾಗಿ ಅವರು ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ಹೋಗ್ಬೋದು. ಕೆಲವೊಬ್ಬರಿಗೆ ಏನಾಗುತ್ತೆ, ನಾನು ಬೆಂಗಳೂರಲ್ಲೇ ಇರ್ಬೇಕಪ್ಪ ಅಂತಾರೆ. ಬೆಂಗಳೂರಲ್ಲೇ ಇರ್ಬೇಕಂದ್ರೆ ಏನ್ ಮಾಡ್ಬೇಕು, ಸಚಿವಾಲಯನ ಸೆಲೆಕ್ಟ್ ಮಾಡ್ಕೋಬಹುದು. ಸಚಿವಾಲಯದಲ್ಲಿ ನೀವು FD ಆದ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ಪೋಸ್ಟ್ ಗೆ ನೀವು ಪ್ರಮೋಷನ್ಸ್ ಇರುತ್ತೆ. ಈ ಸೆಕ್ಷನ್ ಆಫೀಸರ್ ಆದ್ರೆ ನೀವು ತಹಶೀಲ್ದಾರ್ ಆಗಿ 5 ವರ್ಷ ಹೊರಗಡೆ ಹೋಗಿ ಕೆಲಸ ಮಾಡ್ತಕ್ಕಂತ ಅವಕಾಶಗಳು ಸಿಗುತ್ತೆ. ಅದು ಬಿಟ್ರೆ ಕೆಲವೊಬ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಇದ್ರೆ ಅವ್ರು ಅದನ್ನ ಆಯ್ಕೆ ಮಾಡ್ಕೋಬಹುದು. ಅವ್ರವ್ರ ಇಂಟ್ರೆಸ್ಟ್ ಪ್ಲಸ್ ಡಿಪೆಂಡ್ ರ್ಯಾಂಕಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಕೆಲವೊಬ್ರು ನಾವು ಊರ್ ಕಡೆ ಮಾಡ್ಬೇಕು ಸರ್ವಿಸ್ ಅಂತ ಇರುತ್ತೆ. ನಾವೆಲ್ಲ ಅವರು ಗುಲ್ಬರ್ಗ, ಯಾದಗಿರಿ, ಧಾರವಾಡ ಈ ಕಡೆ ಇರ್ತಾರೆ. ಅವ್ರು ನಾವು ಪ್ರಾಪರ್ ಅಲ್ಲೇ ಕೆಲಸ ಮಾಡ್ಬೇಕು ಅಂತ ಇರುತ್ತೆ. ಹಂಗಾಗಿ ಅವ್ರವ್ರ ಮೈಂಡ್ ಸೆಟ್ ಮತ್ತೆ ಅವ್ರವ್ರ ನೀಡ್ಸ್ ವೈಯಕ್ತಿಕ ಅಭಿರುಚಿಗೆ ತಕ್ಕಂತೆ ಅವರು ಒಂದು ಪ್ರಯಾರಿಟಿ ತೆಗೆದುಕೊಳ್ಳೋದು ಬೆಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದಾದ ನಂತರ ಈ ಕೆರಿಯರ್ ಪ್ರೋಗ್ರೆಸ್ ಬಗ್ಗೆ ಮಾತಾಡೋದ್ರೆ, ಈಗ ಒಬ್ರು FD ಆಗಿ ಅಪಾಯಿಂಟ್ ಆಗ್ತಾರೆ. ಸೊ ಕೆರಿಯರ್ ಪ್ರೋಗ್ರೆಸ್ ಅಂದ್ರೆ ಪ್ರಮೋಷನ್ ವೈಸ್ ನೋಡಿದ್ರೆ ಯಾವ ರೀತಿ ಇರುತ್ತೆ ಪ್ರೋಗ್ರೆಸ್ ಅಂತ? ಅವರು ನಿಮ್ಗೆ FD ಆದ್ರೆ ಒಳ್ಳೊಳ್ಳೆ ಅಂದ್ರೆ ಪ್ರಮೋಷನ್ಸ್ ಬೇಗ ಆಗುತ್ತೆ. ಯಾಕಂದ್ರೆ ಈಗ ಬೇರೆ ಇಲಾಖೆಗಳಲ್ಲಿ ಹೋಲಿಸ್ಕೊಂಡ್ರೆ ಈ FDA ಗಳಿಗೆ, ಈಗ ನಾವು ಫುಡ್ ಅಂಡ್ ಸಿವಿಲ್ ಸಪ್ಲೈ ತಗೊಂಡ್ರೆ ಅಲ್ಲಿ ಆಲ್ಮೋಸ್ಟ್ FDA ಗಳೇ ತುಂಬಾ ಕಡಿಮೆ ಇದ್ದಾರೆ. ಹಂಗಾಗಿ SDA ಆದವ್ರಿಗೆ ಕೇವಲ ಒಂದು 4 ವರ್ಷದಲ್ಲೆಲ್ಲ ಪ್ರಮೋಷನ್ ಸಿಗುತ್ತೆ. ಹೌದು, ಅವರು ಈಗ ಏನಾಗ್ತಾರೆ, ಫುಡ್ ಇನ್ಸ್ಪೆಕ್ಟರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾರೆ ತುಂಬಾ ಕಡೆ. ಈಗ ನಮ್ಮ ಸಚಿವಾಲಯದಲ್ಲಿ ಬಂದ್ರೆ ಅತಿ ಬೇಗ ಅಂದ್ರೆ ಒಂದು 4-5 ಇಯರ್ಸ್ ಗೆ ಸೀನಿಯರ್ ಅಸಿಸ್ಟೆಂಟ್ ಆಗುತ್ತೆ. ಅದು ಈಕ್ವಲ್ ಟು ಡೆಪ್ಯೂಟಿ ತಹಶೀಲ್ದಾರ್, DT ಈಕ್ವಲ್ ಆಗುತ್ತೆ. ಹೌದು. ಅದಾದ್ಮೇಲೆ ಸೆಕ್ಷನ್ ಆಫೀಸರ್ ಒಂದು 3 ಇಯರ್ಸ್ ಗೆ ಸೆಕ್ಷನ್ ಆಫೀಸರ್, ಅದು ಈಕ್ವಲ್ ಟು ತಹಶೀಲ್ದಾರ್. ಹಂಗಾಗಿ ಒಳ್ಳೆ ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಆ ರೀತಿಯಾಗಿ ಸೆಕ್ಷನ್ ಆಫೀಸರ್ ಅಂತ ಹೇಳಿದ್ರಲ್ಲ, ಸೆಕ್ಷನ್ ಆಫೀಸರ್ ಗ್ರೇಡ್ ಗೆ ನಿಮ್ದು ಪ್ರಮೋಷನ್ ಆದಾಗ ನೀವು ಡೆಪ್ಯುಟೇಷನ್ ಹೋಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೌದು, ತಹಶೀಲ್ದಾರ್ ಆಗಿ ನೀವು 5 ವರ್ಷ ಹೋಗಬಹುದು, ಮ್ಯಾಕ್ಸಿಮಮ್ ಫಾರ್ 5 ಇಯರ್ಸ್ ಹೋಗೋದಕ್ಕೆ ಅವಕಾಶ. ಮತ್ತೆ ರಿನ್ಯೂವಲ್ ಮಾಡಿಸ್ಕೊಂಡು ಮತ್ತೆನೂ ಹೋಗಬಹುದು. ಅವಕಾಶಗಳಿದೆ. ಸೊ ಮತ್ತೆ ಇದಾದ ನಂತರ ಈ ಕಾಂಪಿಟೇಟಿವ್ ಎಕ್ಸಾಮ್ ಏನಂತ ಹೇಳಿದ್ರೆ, ಇಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ಅಗೇನ್ ಇಂಡಿವಿಜುವಲ್ ಆಗುತ್ತೆ. ಕೆಲವೊಬ್ಬರಿಗೆ ಅವರು ಈ ಫೀಲ್ಡ್ ಕಾಲಿಟ್ಟ ತಕ್ಷಣಕ್ಕೆ ಅವರಿಗೆ ಒಂದು ಅದೃಷ್ಟ ಅಥವಾ ಶ್ರಮ ಎಲ್ಲವೂ ಕೂಡಿ ಒಟ್ಟಾಗಿ ಬಂದು ಗೆಲುವನ್ನು ಸಿಗುತ್ತೆ. ಕೆಲವೊಬ್ಬರಿಗೆ 1 ವರ್ಷ 2 ವರ್ಷ ಇದಕ್ಕೆ ಟೈಮ್ ಕನ್ಸ್ಯೂಮ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅಂದ್ರೆ ವಿಫಲತೆಗಳನ್ನ ಎದುರಿಸ್ತಾ ಹೋಗ್ತಾರೆ, ಫೇಲ್ಯೂರ್ಸ್ ಅನ್ನ ನೋಡ್ತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಫೇಲ್ಯೂರ್ಸ್ ಬಗ್ಗೆ ಏನ್ ಹೇಳ್ತೀರಾ? ಆ ಫೇಲ್ಯೂರ್ ನಮ್ಮ ಎದುರಾಗಿ ನಿಂತಾಗ ಫೇಲ್ಯೂರ್ ಅಂತಕ್ಕಂಥದ್ದು ನಮ್ಮ ಮನಸ್ಥಿತಿ ಹೇಗಿರ್ಬೇಕು, ಈ ವಿಚಾರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನನ್ನ ಪ್ರಕಾರ ಲೈಫ್ ಈಸ್ ನಾಟ್ ಎ ಸಕ್ಸಸ್, ಅದೊಂದು ಸ್ಟ್ರಗಲ್. ಹೌದು, ಪ್ರತಿಯೊಬ್ಬ ವ್ಯಕ್ತಿ ಏನಾದ್ರೂ ಆಗ್ಬೇಕಂದ್ರೆ ಅದರಿಂದ ಅವನ ಅಪಾರವಾದ ಶ್ರಮ ಇರುತ್ತೆ. ಯಾವತ್ತು ಇವಾಗ ನಾವೇನೋ ಇಲ್ಲಿ FD ಆಗ್ಬಿಟ್ಟಿದೀವಿ ಅಂದ್ರೆ ಏನೋ 1 ವರ್ಷ ಓದ್ಬಿಟ್ಟು ಅಥವಾ ಯಾವ್ದೋ ಒಂದು ಇದ್ ಮಾಡ್ಬಿಟ್ಟು FD ಆಗಿರಲ್ಲ. KS ಆಫೀಸರ್ ಆಗಿರ್ಬೋದು, PSI ಆಗ್ಬೋದು, ಅಪಾರವಾದ ಶ್ರಮ ಇರುತ್ತೆ. ಮತ್ತೆ ತಾಳ್ಮೆ, ಶ್ರಮ ಮತ್ತೆ ತಾಳ್ಮೆ ಇದ್ರೆ 100% ಆಗುತ್ತೆ. ಬಟ್ ಏನಂದ್ರೆ ಇಲ್ಲಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಈ ಒಂದು ಫೀಲ್ಡ್ ಅಲ್ಲಿ ಏನಂದ್ರೆ ತುಂಬಾ ಒಂದು ಗಾಸಿಪ್ಗಳು, ಅದಕ್ಕೆ ಫಸ್ಟ್ ಆಫ್ ಆಲ್ ಕಿವಿ ಕೊಡಬಾರ್ದು. ಸೀರಿಯಸ್ ಅಡ್ವೈಸ್. ಈಗ ಆಲ್ರೆಡಿ ಎಲ್ಲ ಪೋಸ್ಟ್ ಕಾಲಾಗಿರೋದೆಲ್ಲ ಬುಕ್ ಆಗಿದೆ, ಕರಪ್ಷನ್ ಇದೆ. ಆಮೇಲೆ ಈಗ ಏನಂದ್ರೆ ಪೇಪರ್ ಸಿಗುತ್ತೆ. ಈ ತರ ತುಂಬಾ ಜನ ಹುಡುಗರು ಫೇಲ್ ಆಗ್ತಿರೋದು ಇದರಿಂದ, ಈ ತರ ಮೈಂಡ್ ಸೆಟ್ ಇಂದ. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಆಗುತ್ತೆ, ಕಷ್ಟಪಟ್ರೆ ಹಾಗೆ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ಮಾಡಿದ್ರೆ 100% ಆಗುತ್ತೆ. ನಾವು ಫೇಲ್ ಆದಾಗ್ಲೂ ಕೂಡ ನಾವು ಮತ್ತೆ ಪ್ರಯತ್ನವನ್ನ ಮಾಡ್ಬೇಕು ಹೊರತು ಫೀಲ್ಡ್ ಅನ್ನ ಕ್ವಿಟ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಎಲ್ಲಿ ಕಳ್ಕೊಂಡಿರ್ತೀವೋ ಅಲ್ಲೇ ಓದಬೇಕು. ಪ್ರತಿಯೊಂದು ಕಳ್ಕೊಂಡ ಜಾಗದಲ್ಲಿ ಹುಡುಕಿದ್ರಷ್ಟೇ ಸಿಗುತ್ತೆ. ನಾವಲ್ಲಿ ಬಂದ್ಬಿಟ್ಟು ಒಂದ್ 4-5 ವರ್ಷ ಎಫರ್ಟ್ ಹಾಕ್ತಿವಿ, ಆಗಲ್ಲ ಅಂದ್ಬಿಟ್ಟು ವಾಪಸ್ ಹೋದ್ರೆ ಅವನ ಇಲ್ಲಿ ಪ್ರೀಶಿಯಸ್ ಟೈಮ್ ಮತ್ತೆ ಒಂದು ಯಂಗ್ ಏಜ್ ಅನ್ನ ಏನ ಮಾಡಿರ್ತಾರೆ ಇಲ್ಲಿ ಹಾಕಿರ್ತಾರೆ. ಅಂದ್ರೆ ಅದು ವೇಸ್ಟ್ ಆಗೋಗುತ್ತೆ. ಅದೇ ಟೈಮ್ ನ ಬೇರೆ ಏನೋ ಫೀಲ್ಡ್ ಎಲ್ಲಾದ್ರೂ ಬೇರೆ ಏನಾದ್ರು ಮಾಡ್ಬೋದಿತ್ತು. ಬಟ್ ಇಲ್ಲಿ ಬಂದ್ಮೇಲೆ ಸಕ್ಸಸ್ ಆಗೇ ಹೋಗ್ಬೇಕು. ಹಂಗೆ ಹೋದ್ರೆ ಅದು ಅವ್ರ ತಂದೆ ತಾಯಿಗೆ ಮಾಡೋ ಅವಮಾನ ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಕಷ್ಟಪಟ್ಟು ಅವ್ರ ತಂದೆ ತಾಯಿಗಳು ನನ್ನ ಮಗ ಏನೋ ಓದ್ತಾನೆ ಅಂದ್ಬಿಟ್ಟು ಬೆಂಗಳೂರಿಗೆ ಕಳ್ಸಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಸುಮ್ನೆ ಟೈಮ್ ಪಾಸ್ ಮಾಡಿ ಒಂದ್ 5-6 ವರ್ಷ ಮಾಡ್ಬಿಟ್ಟು ಒಂದ್ 10 ವರ್ಷ ಸ್ಟ್ರಗಲ್ ಮಾಡಿದ್ದಾರೆ ತುಂಬಾ ಜನ. ಒಂದು ಜಾಬ್ ಕೂಡ ಆಗಿರಲ್ಲ. ಬಟ್ ಏನಂದ್ರೆ ಅವರಲ್ಲಿರೋಂತ ಮೈಂಡ್ ಸೆಟ್ ಅದಕ್ಕೆ ನನ್ನ ಪ್ರಕಾರ ಅವರಲ್ಲಿ ಇರ್ತಕ್ಕಂಥ ನೆಗೆಟಿವ್ ಥಾಟ್ಸ್ ಆ ಒಂದು ಇದಕ್ಕೆ ಕಾರಣ ಅನ್ಸುತ್ತೆ. ಜಸ್ಟ್ 8 ಅವರ್ ಓದಿದ್ರೆ ಸಾಕು. 8 ಅವರ್ಸ್ ಸ್ಟ್ಯಾಂಡರ್ಡ್ ಆಗಿ ನಾವೊಂದು ಸ್ಟ್ಯಾಂಡರ್ಡ್ ಆಗಿ. ಈಗ ಸಕ್ಸಸ್ ಆದ್ಮೇಲೆ ಇವಾಗ ನಾನು ಹೇಳ್ಬೋದು, ನಾನು FD 14 ಅವರ್ ಓದಿದ್ದೆ ಅನ್ಬೋದು. ಬಟ್ ಅದೆಲ್ಲ ಸುಳ್ಳು. ಏನಂದ್ರೆ ಈಗ ಸಕ್ಸಸ್ ಆದ್ಮೇಲೆ ಏನ್ ಹೇಳಿದ್ರೆ ಅದೆಲ್ಲ ನಿಜಾನೇ, ಹೇಳಿದ್ದೆಲ್ಲ ಕೇಳ್ಬೇಕನ್ಸುತ್ತೆ. ಹಂಗಾಗಿ
ಒಬ್ಬ ಮನುಷ್ಯ 8 ಅವರ್ ನಿದ್ದೆ ಬೇಕೇ ಬೇಕು. ಆರಾಮಾಗಿ ರಾತ್ರಿ ಹೊತ್ತು 8 ಅವರ್ ಮಲಗಿ, ಅಂದ್ರೆ ಒಂದು 11 ಗಂಟೆಯಿಂದ 6 ಗಂಟೆನೋ, 10ರಿಂದ 6 ಒಂದು 8 ಅವರ್ ಮಲಗಿ. 8 ಅವರ್ಸ್ ರಿಸರ್ವ್ ಇಟ್ಕೊಳ್ಳಿ, ಒಂದು 8 ಅವರ್ಸ್ ನಿದ್ದೆ ಮಾಡಿ. 8 ಅವರ್ಸ್ ಇನ್ನೇನಾದ್ರೂ ಮಾಡಿ ಪರ್ಸನಲ್, ಇನ್ನೇನ್ ಬೇಕಾದ್ರೂ ಮಾಡಿ ನೀವು 8 ಅವರ್ಸ್ ಅಲ್ಲಿ. ಬಟ್ ನೀವು ಮೈಂಡ್ ಫ್ರೀ ಆಗಿ ಇಟ್ಕೊಂಡು ಸ್ಟ್ರೆಸ್ ತಗೊಂಡೆ ಹೆದರಬೇಡಿ, ಸಿಸ್ಟಮ್ಯಾಟಿಕ್ ಆಗಿ ಓದಿ, ಒಂದು ಡಿಸಿಪ್ಲಿನ್ ಸ್ಮಾರ್ಟ್ ವರ್ಕ್ ಮಾಡಿ ಸಕ್ಸಸ್ ಸಿಕ್ಕಿ. ಈಗ ಏನಿದ್ರು ಹಾರ್ಡ್ ವರ್ಕ್ ಇನ ಸ್ಮಾರ್ಟ್ ವರ್ಕ್ ಮಾಡಬೇಕು. ಈಗ ಅಪ್ಡೇಟ್ ಆಗಬೇಕು. ಈಗ ಜನರೇಷನ್ ಹಂಗೆ ಯಾವ ರೀತಿ ಕ್ವಶನ್ಸ್ ಬರ್ತಾ ಇದೆ, ಬರ್ನಿಂಗ್ ಟಾಪಿಕ್ಸ್ ಬಗ್ಗೆ, ಎಕಾನಮಿ ಬಗ್ಗೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಅಪ್ಲೈಡ್ ಸೈನ್ಸ್, ಈ ವಿಚಾರಗಳನ್ನ ಜಾಸ್ತಿ ತಿಳ್ಕೋಬೇಕು. ನಿಮ್ಗೆ ಅಂದ್ರೆ ಬೇರೆ ಸಬ್ಜೆಕ್ಟ್ ಎಲ್ಲ ಕೇಳ್ತಾರೆ, ಕೇಳಲ್ಲ, ಮಿನಿಮಮ್ ವೇಟೇಜ್, ಬಟ್ ತುಂಬಾ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಈ ರೀತಿ. ಅಂದ್ರೆ ಒಂದು ಎಕಾನಮಿ, ಈ ಅಪ್ಲೈಡ್ ಸೈನ್ಸ್, ಈ ತರ ಮಾಡಬೇಕು. ಟ್ರೆಂಡ್ ಈಗ ಎಕಾನಮಿ ಸ್ವಲ್ಪ ಕೇಳ್ತಾರೆ, ಕರೆಂಟ್ ಇವೆಂಟ್ಸ್ ಕೇಳ್ತಾರೆ, ಅಪ್ಲೈಡ್ ಸೈನ್ಸ್ ಕೇಳ್ತಾರೆ, ಮೆಂಟಲ್ ಎಬಿಲಿಟಿ ಕೇಳ್ತಾರೆ. ಯಾಕಂದ್ರೆ ನೆನ್ನೆ ನಾನು ಎಸಿ ಸ್ಯಾಡ್ ನೋಡಿದೆ, ಎಕ್ಸಾಮ್ ಆಯ್ತು. ನೆನ್ನೆ ಅದ್ ನೋಡಿದಾಗ ತುಂಬಾ ಕಾನ್ಸಂಟ್ರೇಟ್ ಮಾಡಿರೋದವನು ಎಕಾನಮಿ ಪ್ಲಸ್ ಸೈನ್ಸ್, ಮತ್ತೆ ಎಕಾಲಜಿ ಕೂಡ ಇಂಪಾರ್ಟೆನ್ಸ್, ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ 100% ಅದು ಕೂಡ ಪ್ರಾಮುಖ್ಯತೆ ಪಡಿತಾ ಇದೆ ಇತ್ತೀಚಿನ ಪರೀಕ್ಷೆಗಳನ್ನು ನಾವು ಗಮನಿಸೋದಾದ್ರೆ. ಸೊ ಮತ್ತೆ ಸ್ಟೂಡೆಂಟ್ಸ್ ನನಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನ ಏನ್ ಕೇಳ್ತಾರೆ ಅಂತ ಹೇಳಿದ್ರೆ, ದಿನಚರಿ ಏನಿರಬೇಕು, ರೊಟೀನ್ ಏನಿರಬೇಕು, ಯಾವ ರೀತಿಯಾದಂಥ ಒಂದು ಶೆಡ್ಯೂಲ್ಸ್ ಅನ್ನು ನಾವು ಫಿಕ್ಸ್ ಮಾಡಬೇಕು ಓದೋದಕ್ಕೆ ಬೆಸ್ಟ್ ಅಂತ ಕೇಳ್ತಾರೆ ಸಹಜವಾಗಿ ಸ್ಟೂಡೆಂಟ್ಸ್. ಆ ರೊಟೀನ್ ಡೈಲಿ ರೊಟೀನ್ ಏನು ಫಾಲೋ ಮಾಡ್ಬೇಕಂತ ಅದ್ರ ಬಗ್ಗೆ ಏನು ಹೇಳ್ತೀರಾ? ಡೈಲಿ ರೊಟೀನ್ ಅಂದ್ರೆ ಈಗ ಪ್ರತಿಯೊಬ್ಬರದ್ದು ಅವ್ರದೇ ಆದಂತಹ ಒಂದು ಅಭ್ಯಾಸಗಳು ಇರುತ್ತೆ. ನನ್ನ ಪ್ರಕಾರ ಬೆಸ್ಟ್ ಟೈಮ್ ಅಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದು 6 ಗಂಟೆಗೆ ಎದ್ಬಿಟ್ಟು ಒಂದು 1 ಅವರ್ ವಾಕಿಂಗ್ ಎಲ್ಲಾದ್ರೂ ಹೋಗ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು, ಇಲ್ಲ ಏನಾದ್ರೂ ಒಂದು ಮ್ಯೂಸಿಕ್ ಕೇಳ್ಕೊಂಡು ವಾಕಿಂಗ್ ಮಾಡ್ಕೊಂಡ್ ಬಂದು, ಫಸ್ಟ್ ಕೆಲಸ ಪೇಪರ್ ಓದ್ಲೇಬೇಕು. ನೀವು ಅವತ್ತು ಏನೇ ಕೆಲಸ ಇರ್ಲಿ ಪ್ರತಿ ದಿವಸ ಪೇಪರ್ ಓದ್ಬಿಟ್ಟು ಅದನ್ನ ನೋಟ್ಸ್ ಮಾಡ್ತಾ ಹೋಗಿ. ಇವತ್ತಿನ ಡೇಟ್ ಪ್ಲಸ್ ಇವತ್ತು ಏನೇನ್ ನಡೆದಿದೆ ಅದನ್ನೊಂದು ಕೀ ಪಾಯಿಂಟ್ಸ್ ತರ ಒಂದು ಅದಕ್ಕೋಸ್ಕರ ಒಂದು ಬುಕ್ ಇಟ್ಬಿಟ್ಟು ಅದನ್ನ ಎಲ್ಲ ನೋಟ್ಸ್ ಮಾಡ್ತಾ ಹೋಗೋದು. ಪ್ರತಿದಿನ ಒಂದು ಕನ್ನಡ ಪೇಪರ್ ಪ್ಲಸ್ ಅಡ್ವೈಸಬಲ್ ಪೇಪರ್. ಯಾವ ಪೇಪರ್ ಸಜೆಸ್ಟ್ ಮಾಡ್ತೀರಾ ನೀವು? ಒಳ್ಳೆ ಸ್ಟ್ಯಾಂಡರ್ಡ್ ಪೇಪರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಂದ್ರೆ ಪ್ರಜಾವಾಣಿ ಜೊತೆಗೆ ನೀವು ಇನ್ನ ಯಾವ್ದು ಬೇಕಿದ್ರು ಪೇಪರ್ ಓದಿ. ಈ ₹1 ತುಂಬಾ ಬರ್ತಾ ಇದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೋಸ್ಕರ ಸ್ಪೆಷಲ್ ಎಡಿಷನ್ ಅಂತ ಎಡಿಷನ್ ಬರ್ತಾ ಇದೆ. ಆ ₹1 ಎಲ್ಲಾ ಪೇಪರ್ ಓದಿ. ಬಟ್ ಪ್ರಜಾವಾಣಿ ಮೇನ್ ಸ್ಟ್ಯಾಂಡರ್ಡ್ ಪೇಪರ್ ಓದಿ. ಇಂಗ್ಲಿಷ್ ಅಲ್ಲೇ ನಾವು ಓದ್ತೀವಿ ಅಂದ್ರೆ ಒಂದು ಹಿಂದೂ ಪೇಪರ್ ಅಂತ ಫಾಲೋ ಮಾಡಿ, ಬೆಸ್ಟ್. ಅದಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ ಅಂದ್ರೆ ನಿಮ್ ಸ್ನಾನ ತಿಂಡಿ ಎಲ್ಲ ಮುಗಿಸ್ಕೊಂಡು ಲೈಬ್ರರಿಗೆ ಆದ್ರೆ ಲೈಬ್ರರಿಗೆ ಹೋಗಿ. ತುಂಬಾ ಈಗ ಲೈಬ್ರರಿಗಳು ಇದೆ, ಪೇಯ್ಡ್ ಲೈಬ್ರರಿಗಳು ಇದಾವೆ, ಗೌರ್ಮೆಂಟ್ ಲೈಬ್ರರಿ ಇದೆ, ನಿಮ್ಗೆ ಎಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಹೋಗ್ಬೋದು. ಬಿಟ್ರೆ ಮನೇಲೆ ನಿಮ್ಗೆಲ್ಲ ಅನುಕೂಲ ಇದೆ ಅಥವಾ ರೂಮ್ ಅಲ್ಲಿ ಅನುಕೂಲ ಇದೆ ಅಂದ್ರೆ ರೂಮ್ ಅಲ್ಲೇ ಓದ್ಬೋದು. ಅಂದ್ರೆ ಫಸ್ಟ್ ಎದ್ದ ತಕ್ಷಣ ಒಂದು ಸ್ವಲ್ಪ ಮಿನಿಮಮ್ ಎಕ್ಸರ್ಸೈಸಸ್ ಅನ್ನು ಮಾಡಿ, ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ, ನ್ಯೂಸ್ ಪೇಪರ್ ಓದಿ, ಪಾಯಿಂಟ್ಸ್ ಮಾಡ್ಕೊಳ್ಳಿ, ನಂತರ ಫ್ರೆಶ್ ಅಪ್ ಆಗಿ ಟಿಫಿನ್ ಮುಗಿಸ್ಕೊಂಡು ನೀವು ಲೈಬ್ರರಿ ಕನ್ವೀನಿಯಂಟ್ ಆಗುತ್ತೆ GS ಅನ್ನ ಓದ್ಕೊಳ್ಳಿ. ಸೊ ಸ್ವಲ್ಪ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ನಿಂಗ್ ಇಂದ ಹಿಡಿದು ಈವ್ನಿಂಗ್ ಒಂದೇ ಸ್ಟ್ರೆಚ್ ಅಲ್ಲಿ ಓದಕ್ಕೆ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಮೈಂಡ್ ಹೆಕ್ಟಿಕ್ ಆಗುತ್ತೆ, ಹೇಳ್ಬೇಕಾದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಆದಂಗೆ ಆಗುತ್ತೆ. ಸೊ ಆದ್ರೆ ಅವಕಾಶ ಲೀಜರ್ ತಗೊಳ್ಳಿ, half an hour ತಗೊಳ್ಳಿ, ರೆಸ್ಟ್ ಮಾಡಿ, 10 ನಿಮಿಷ ರೆಸ್ಟ್ ಮಾಡಿ. ಹೌದು, ನಿಮ್ಗೆ ಅವತ್ತು ಓದಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಓದಕ್ ಹೋಗ್ಬೇಡ್ರಿ. ನಾನು ಸೀರಿಯಸ್ ಅಡ್ವೈಸ್. ನನ್ಗೆ ಯಾಕೋ ಇವತ್ತು ನನ್ನ ತಲೆಗೆ ಏನು ಓದ್ತಾ ಇಲ್ಲ, ಬಿಟ್ಬಿಡ್ರಿ. ಪ್ರೆಷರ್ ಮಾಡಿ ನಾನು ಇದನ್ನ ಓದ್ಲೇಬೇಕು ಅಂದಾಗ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಅವಾಗ ನೀವು ಓದಿದ್ ಏನೋ ನೆನಪಿರಲ್ಲ. ಕೆಲವೊಬ್ರು ಹೇಳ್ತಿರ್ತಾರೆ, ಸರ್ ನಾನು ಇದು ಓದ್ದೆ ಮತ್ತೆ ಅಲ್ಲೇ ನೆನಪಿಲ್ಲ. ಹಂಗ ಓದ್ಬೇಡಿ, ಇಷ್ಟಪಟ್ಟು ಓದ್ರಿ, ಕಷ್ಟಪಟ್ಟು ಓದ್ಬೇಡಿ. ಇಷ್ಟಪಟ್ಟು 1 ಅವರ್ ಓದಿ ಸಾಕು ನಿಮ್ಗೆ. ಅದ್ ಮೈಂಡ್ ಅಲ್ಲಿ ಹೋದ್ರೆ ಅದು ಯಾವತ್ತೂ ಎಫಿಷಿಯಂಟ್ ಆಗಿ ಎಫೆಕ್ಟಿವ್ ಆಗೋದು. ಹೌದು, ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದ್ರೆ ಸಾಕು ನಿಮ್ಗೆ. ಏನೋ ಒಂದು ಓದ್ತೀರಾ, ರಾಷ್ಟ್ರಪತಿನ ಹೇಗೆ ಆಯ್ಕೆ ಮಾಡ್ತಾರೆ, ಅದು ಚುನಾವಣಾ ವಿಧಾನ ಏನು, ಅದು ಇಂಪೀಚ್ಮೆಂಟ್ ಹೇಗೆ ಮಾಡ್ತಾರೆ, ಅದ್ರ ಬಗ್ಗೆ ನೀವು ಒಂದು ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಟ್ರೆ ಆ ವಿಧಿಗಳು ಆಟೋಮೆಟಿಕ್ ನೆನಪಾಗ್ತವೆ. ಬಟ್ ವಿಧಿನ್ ಗಟ್ ಮಾಡಕ್ ಹೋಗ್ತಾರೆ, ಅಲ್ಲೇನಾಗುತ್ತೆ ಫೇಲ್ ಆಗುತ್ತೆ. ಆ ತರ ಮಾಡೋ ಬದಲು ನಿಮ್ಗೆ 1 ಅವರ್ ಕಾನ್ಸ್ಟಿಟ್ಯೂಷನ್ ಓದಿದ್ರ ರಿಲ್ಯಾಕ್ಸ್ ಹೋಗಿ ಒಂದು ಟೀ ಕುಡ್ಕೊಂಡ್ ಬನ್ನಿ. ಈಗ ಅದಾದ್ಮೇಲೆ ಒಂದು 10 ಮಿನಿಟ್ಸ್ ಅದ್ರ ಬಗ್ಗೆ ಮಾತಾಡಿ. ನಿಮ್ ಜೊತೆಗೆ ಯಾರು ಫ್ರೆಂಡ್ ಇದ್ರೆ ಅವ್ನ್ 10 ನಿಮಿಷ ಅವ್ನ್ ಬೇಡ ಅಂದ್ರೂ ನಾವು ಎಕ್ಸ್ಪ್ಲೈನ್ ಮಾಡ್ರಿ. ನೀವು ಎಕ್ಸ್ಪ್ಲೈನ್ ಮಾಡಿದಷ್ಟು ಏನಾಗುತ್ತೆ ನಿಮ್ ಮೈಂಡ್ ಎಲ್ಲ ರಿವಿಷನ್ ಆಗ್ತಾ ಹೋಗುತ್ತೆ. ಅದು ಬಿಟ್ಟು ನೀವೇನೋ ನೋಟ್ಸ್ ಬಚ್ಚಿಕೊಳ್ಳೋದು, ಆಮೇಲೆ ಅದೇನೋ ಹೇಳಿದ್ರೆ
ಅದನ್ನ ಫಾಲೋ ಮಾಡ್ತಾರೆ, ನಾನು ಹೇಳ್ಬಿಟ್ಟು ಅವ್ನು ಕೇಳಿಸ್ಕೊಂಡ್ಬಿಡ್ತಾನೆ, ಅವ್ನ ಪಾಯಿಂಟ್ ಮೈಂಡ್ ಅಲ್ಲಿ ಆಮೇಲೆ ನಾನು ನೋಟ್ಸ್ ಕೊಟ್ಬಿಟ್ರೆ ಅವನೆಲ್ಲ ಓದ್ತಾನೋ ಅಂತ ಮೆಂಟಾಲಿಟಿ ಬಿಟ್ರೆ ತುಂಬಾ ಒಳ್ಳೇದು ಅನ್ಸುತ್ತೆ. ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋದಂತೆ ಅಂದ್ರೆ ನಾವು ಆ ಪಾಯಿಂಟ್ಸ್ ಅನ್ನ ನಮ್ಮ ಸ್ನೇಹಿತರು ನಾವೇನ್ ಓದಿದೀವಿ ಅಂತ ಹೇಳ್ತಾ ಹೋದ್ರೆ ನಮ್ಮ ಮೈಂಡ್ ರಿವಿಷನ್ ಆಗುತ್ತೆ, ಇನ್ನು ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ ನಮ್ಮ ಮೈಂಡ್ ಹೇಳ್ಬೇಕಂತಂದ್ರೆ. ಸೊ ಅದೇ ತರ ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ, ಕೇಳಿದ್ದು ಕೂಡ ನೆನಪಲ್ಲಿ ಇರುತ್ತೆ. ಓದಿರೋದು ಕೆಲವೊಬ್ರು ಏನ್ ಮಾಡ್ತಾರೆ ಬರೀ ಕೇಳಿಸ್ಕೊಂಡು ಹೋಗ್ತಾರೆ, ಅವ್ರು ಹೇಳ್ಬಿಟ್ರೆ ಎಲ್ಲಿದಾಗುತ್ತೆ ಅಂತ. ಆ ತರದೆಲ್ಲ ಬಿಟ್ಟು ನಿಮಗ್ ಗೊತ್ತಿರೋದು ಅವ್ರಿಗೆ ಹೇಳಿ, ಅವ್ರಿಗೆ ಗೊತ್ತಿರೋದು ಹೇಳಿ. ಇಲ್ಲಿ ಯಾರು ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಮಾಸ್ಟರ್ ಇರಲ್ಲ, ಒಂದ್ ಸಬ್ಜೆಕ್ಟ್ ಮಾಸ್ಟರ್ ಆಗಿ ಇನ್ ಮಿಕ್ಕೆಲ್ಲ ಸಬ್ಜೆಕ್ಟ್ಸ್ ನ ತಿಳ್ಕೊಳ್ಳಿ. ಮಿನಿಮಮ್ ಒಂದು ವೆರಿಫಿಕೇಶನ್ ಕೊಡ್ಬೇಕು, ಮಿನಿಮಮ್ ಒಂದು ಪ್ರಿಪರೇಷನ್ ಮಾಡ್ಲೇಬೇಕು. 100% ಅಂತೂ ಯಾರಿಗೂ ಗೊತ್ತಿರಲ್ಲ. 100 ಮಾರ್ಕ್ಸ್ ಕೂಡ ತೆಗಿಲಿಕ್ಕೂ ಆಗಲ್ಲ. ನಿಮ್ಗೆ ಬೇಕಿರೋದು ಎಷ್ಟು? 80 ಮಾರ್ಕ್ಸ್ 75 80 ಸೆಲೆಕ್ಷನ್ ಸ್ಕೋರ್. ಇಲ್ಲಿ GS 75 ತಗೊಂಡ್ರೆ GS ಅಲ್ಲಿ ಕನ್ನಡದಲ್ಲಿ 85 ತಗೊಳ್ರಿ, 160 ನೀವು GM ಅಲ್ಲಿ ಸೆಲೆಕ್ಟ್ ಆಗ್ತೀರಾ, ಸೆಲೆಕ್ಷನ್ ಸ್ಕೋರ್. ಹೌದು. ಹಂಗಾಗಿ ಬೆಸ್ಟ್. ಸೊ ಥ್ರೂ ಔಟ್ ದ ಡೇ ಫುಲ್ ಈವ್ನಿಂಗ್ ವರ್ಗು ಪ್ರಿಪರೇಷನ್ ಮಾಡಿ, ಕೂತ್ಕೊಂಡು ಒಂದ್ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಒಂದ್ ಸ್ವಲ್ಪ ಥಿಂಕ್ ಮಾಡಿ, ಬೆಳಗ್ಗೆಯಿಂದ ಏನ್ ಓದಿದೀವಿ, ಬೇಕಾದ್ರೆ ಸಂಜೆ ಒಂದ್ ಟೈಮ್ ಒಂದು ವಾಕ್ ಹೋಗಿ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ ಓದಿರೋದ್ರ ಬಗ್ಗೆ. ಒಂದು 8 ಗಂಟೆ 8:30 ಬಂದು ಊಟ ಮಾಡ್ಬಿಟ್ಟು ಆಮೇಲೆ ನೀವ್ ಏನೇನ್ ಓದಿದ್ರಿ, ಬೆಳಗ್ಗೆಯಿಂದ ಏನ್ ಓದಿದ್ರಿ ರೀಕಾಲ್ ಮಾಡಿ ಆರಾಮಾಗಿ ಅಷ್ಟೇ. ನೈಟ್ ಪೂರ್ತಿ ಓದೋದು ನನ್ನ ಪ್ರಕಾರ ಅದು ಅಡ್ವೈಸಬಲ್ ಅಲ್ಲ. ಹೌದು, ಸ್ಟ್ರೆಸ್ ಬಿಲ್ಡ್ ಆಗುತ್ತೆ, ಆಕ್ಚುಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ರೂಟೀನ್ ಚೇಂಜ್ ಆಗುತ್ತೆ. ಬೆಟರ್ ಮಾರ್ನಿಂಗ್ 6 ಗೆ ರೂಟೀನ್ ಅನ್ನು ಸ್ಟಾರ್ಟ್ ಮಾಡಿ, 9:30 ರೆಸ್ಟ್ ಮಾಡಿ, 8:39 ಗೆ ರೆಸ್ಟ್ ಮಾಡಿ. ಸೊ ಓಕೆ. ಸೊ ಇದಾದ ನಂತರ ಒಟ್ಟಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗೆ? ಯಾವ ಅವರ ಸೈಕಾಲಜಿಕಲ್ ಸ್ಟೇಟಸ್ ಹೇಗಿರಬೇಕು? ಒಟ್ಟಾರೆ ನಿಮ್ಮ ವತಿಯಿಂದ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನನ್ನ ಪ್ರಕಾರ ಕಾಂಪಿಟೇಟಿವ್ ಫೀಲ್ಡ್ ಬಂದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಕ್ವಿಟ್ ಮಾಡಬೇಡಿ. ಫಸ್ಟ್ ಇದು ಫೇಲ್ಯೂರ್ ಆಗಲಿ. ಸುಮಾರು ಎಷ್ಟೋ ಅಬ್ರಾಮ್ ಲಿಂಕನ್ ಎಲ್ಲ ಅವರೆಲ್ಲ ನೋಡಿರ್ಬೋದು, ಸುಮಾರು ಸಾಲು ಕೊನೆ ಪ್ರೆಸಿಡೆಂಟ್ ಆಗ್ತಾನೆ. ಅದೇ ತರ ಏನಾಗುತ್ತೆ ಅಂದ್ರೆ ತುಂಬಾ ಎಷ್ಟು ಫೇಲ್ ಆಗ್ತಿರೋ ಅಷ್ಟು ಒಳ್ಳೇದು ನನ್ನ ಪ್ರಕಾರ. ಕೊನೆಗೆ ನಿಮ್ಗೆ ಏನಪ್ಪಾ ಅಂದ್ರೆ ಇನ್ನೇನ್ ಬೇರೆ ಆಪ್ಷನ್ ಇಲ್ಲಪ್ಪ, ನನ್ ಕೈಲಿ ಆಗಲ್ಲ ಅನ್ನೋ ಟೈಮ್ ನಿಮ್ಗೆ ಒಳ್ಳೇದಾಗುತ್ತೆ. ಅಲ್ಲಿ ತನಕ ನೀವೇನ್ ಮಾಡ್ಬೇಕು, ಒಂದು ತಾಳ್ಮೆ ಇರ್ಬೇಕು, ಮತ್ತೆ ಡೆಡಿಕೇಶನ್ ಇರ್ಬೇಕು, ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಎರಡೂ ಇರ್ಬೇಕು. ಅಂದ್ರೆ ಕೆಲವೊಬ್ರು ಹಾರ್ಡ್ ವರ್ಕ್ ಮಾಡ್ತಾರೆ, ಅಂದ್ರೆ ತುಂಬಾ ಓದೋದು. ಹಿಸ್ಟ್ರಿ ತಗೊಂಡ್ರೆ ಅವನು ಮಿಡಿವಲ್ ಮಾಡರ್ನ್ ಏನ್ಷಿಯಂಟ್ ಓದೋ ವರ್ಷಕ್ಕೆ ಎಕ್ಸಾಮ್ ಬರುತ್ತೆ, ಆ ಹಿಸ್ಟ್ರಿ ಒಂದೇ ಓದ್ತಾರೆ, ಅದು ಹಾರ್ಡ್ ವರ್ಕ್. ಅದು ಬಟ್ ಹಾರ್ಡ್ ವರ್ಕ್ ಮಾಡಬೇಡಿ. ಸ್ಮಾರ್ಟ್ ವರ್ಕ್ ಏನು, ಮಾಡರ್ನ್ ಇಂಡಿಯಾ ಅಲ್ಲಿ ಏನ್ ಬರುತ್ತೆ 1857 ಇಂದ ಆಫ್ಟರ್ 1947 ಏನ್ ಬರುತ್ತೆ ಅಷ್ಟು ನೋಟ್ಸ್ ಮಾಡಿ, ಹಿಂಗಿತ್ತು ಅಲ್ಲೇ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ಸ್. ಏನ್ಷಿಯಂಟ್ ಅಲ್ಲಿ ಏನ್ ಬರುತ್ತೆ, ಸಿಂಧು ಬಯಲು ನಾಗರಿಕತೆ, ವೇದಿಕ್ ಪೀರಿಯಡ್ ಅಷ್ಟೇ. ಇನ್ ಮುಸ್ಲಿಮ್ಸ್ ಅಲ್ಲಿ ಕೇಳೋದು ನಿಮ್ಗೆ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅಷ್ಟು ಮಾತ್ರ ಓದಿ, ಅಷ್ಟೇ ಸಿಂಪಲ್ ಆಗಿ. ಸೊ ಅಂದ್ರೆ ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಇರಬೇಕು. ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ಹಾರ್ಡ್ ವರ್ಕ್ ಮಾಡಿದ್ರೆ ಯೂಸ್ ಇರುತ್ತೆ, ಅದ್ಬಿಟ್ಟು ಯಾವ್ದು ಅವಶ್ಯಕತೆ ಇರೋ ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡೋದು ಪ್ರಯೋಜನ ಇದೆ. ಹೌದು, ನೀವು ಅದ್ರಲ್ಲಿ ಏನ್ ಮಾಡ್ಬೇಕಂದ್ರೆ KS ಮೈನ್ಸ್ ಟೈಮ್ ಅಲ್ಲಿ ಮಾಡ್ಬೇಕಾಗುತ್ತೆ. ರೈಟಿಂಗ್ ಪ್ರಾಕ್ಟೀಸ್ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ. ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಅವರ್ಸ್ ಎಷ್ಟು 3 ಅವರ್ಸ್ ಅಲ್ಲಿ ನೀವು ಕಂಪ್ಲೀಟ್ ಮಾಡ್ಬೇಕು. ಅದೆಲ್ಲ ನಿಮ್ KS ಮೈನ್ಸ್ ಅಲ್ಲಿ ಮಾಡ್ಬೇಕಾಗುತ್ತೆ. ಬಟ್ FDA ಇದಕ್ಕೆಲ್ಲ ಸ್ಮಾರ್ಟ್ ಆಗಿ ಹಾರ್ಡ್ ವರ್ಕ್ ಮಾಡಿ, ಡೆಡಿಕೇಶನ್ ಇರಲಿ, ಆಗುತ್ತೆ ಅಂತಕ್ಕಂಥ ಆಶಾವಾದತನ ಇರಲಿ, ಕಿವಿ ಕೊಡ್ಬೇಡಿ. ಹೌದು, 100% ಅದು ಮೈನ್ ಸೀರಿಯಸ್. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ತುಂಬಾ ಜನ ಯಾಮಾನ್ಸರ್ ಜಾಸ್ತಿ ಆಗ್ತಾರೆ. ಸ್ಟೂಡೆಂಟ್ಸ್ ನ ಹಾದಿ ತಪ್ಪಿಸ್ತಾರೆ. ನಿಮಗೆ ಮುಂಚೆನೆ ಎಲ್ಲ ಕಮಿಟ್ ಮಾಡಿಸ್ತೀವಿ, ಪೇಪರ್ ಕೊಡಿಸ್ತೀವಿ ಅಂದ್ಬಿಟ್ಟು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡೆಲ್ಲ ತುಂಬಾ ಜನ ಕೊಟ್ಬಿಟ್ಟು ಮೋಸ ಹೋಗ್ತಿದ್ದಾರೆ. ಹಣನೂ ಇಲ್ಲ, ದಾರಿ ವಯಸ್ಸು ಕೂಡ ಕಳೆದು ಹೋಗುತ್ತೆ, ಅವಕಾಶ ಇರಲ್ಲ. ಅದಕ್ಕೆ ಇರೋ ಅವಕಾಶನ ಉಪಯೋಗಿಸ್ಕೊಳ್ಳಿ. ಅವಕಾಶಗಳನ್ನ ಸೃಷ್ಟಿಸ್ಕೊಳ್ಳೋದು ಬೇರೆ, ಬಟ್ ಇರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಬೇರೆ. ನಮಗೆ ಸೃಷ್ಟಿಸ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೂ ಇರೋ ಅವಕಾಶನ ಬಳಸ್ಕೋಬೇಕು. 100%. ಸೊ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊಂದು ಒಂದು ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ನಮಗೋಸ್ಕರ, ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಟೈಮನ್ನ ಒಂದು ಫ್ರೀ ಮಾಡ್ಕೊಂಡು ಬಂದು ಒಂದು ಸಂದರ್ಶನ ನೀಡಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಮ್ಮ ಸಂದರ್ಶನದ ಸರಣಿ ನಡೀತಾ ಹೋಗುತ್ತೆ. PSI, FDA, ಎಕ್ಸೈಸ್ ಎಲ್ಲ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಸರಣಿಗಳು ಸಾಕ್ತಾ ಹೋಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಹಿಂದಿನ ವಿಡಿಯೋಗಳಿಗೆ ಮತ್ತು ಮುಂದಿನ ವಿಡಿಯೋಗಳಿಗೆ ಹರ್ಷ ಆಫೀಸರ್ಸ್ ಅಕಾಡೆಮಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸಂಸ್ಥೆಯ ದೂರವಾಣಿ ಸಂಖ್ಯೆ 9901431830. ಥ್ಯಾಂಕ್ ಯು ವೆರಿ ಮಚ್.